ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಬೇಕು ಅನ್ನೋಂಥ ಏಕೈಕ ಉದ್ದೇಶದಲ್ಲೇ ಈ ವರದಿನ ರಚನೆ ಮಾಡ್ತು. ಈ ಸಮೀಕ್ಷೆನಲ್ಲೂ ಕೂಡ ನಾವು ಭಾಳ ಸಕ್ರಿಯವಾಗಿ ಭಾಗವಹಿಸಿದ್ದೀವಿ. ಈ ಸಮೀಕ್ಷೆನಲ್ಲೂ ಕೂಡ ಮಾದಿಗ ಜನಸಂಖ್ಯೆನೇ ಈ ರಾಜ್ಯದಲ್ಲಿ ನಂಬರ್ 1 ಕೂಡ ಆಗುತ್ತೆ. ಸರ್ಕಾರ 100 ಕೋಟಿ ಅಂತ ಇದಕ್ಕೆ ಇಟ್ಟಿರೋಂಥದ್ದು. ಇಷ್ಟು ಜನಕ್ಕೂ ಹೊಸ ಒಂದು ಟ್ಯಾಬ್ ಕೊಟ್ಬಿಟ್ಟು ಆ ಟ್ಯಾಬ್ನ ಗೌರ್ಮೆಂಟು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದರೆ ದೊಡ್ಡ ಸಹಾಯ ಆಗ್ತಿತ್ತು. ಅದು ಎಲ್ಲಿಗೆ 100 ಕೋಟಿ ಖರ್ಚು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. 20 ದಿನದಲ್ಲಿ ಅಂದರೆ ಮೇ 5ರಿಂದ 25ನೇ ದಿನ, ಕೇವಲ 20 ದಿನದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆ ಇರತಕ್ಕಂಥ ಸಮುದಾಯಗಳನ್ನ ಡಾಟಾನ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅದ್ರ ದುರಂತ ನಮಗಿನ್ನೂ ಅರ್ಥ ಆಗ್ತಿಲ್ಲ. 100 ಕೋಟಿ ಏನಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅಂತ. ಇದನ್ನು RTIನಲ್ಲಿ ತಗೋತೀವಿ. ಯಾರು ಆ ಶಿಕ್ಷಕರು ಇದರಲ್ಲಿ ತೊಡ್ಕೊಂಡಿದ್ದಾರೆ ಅವ್ರಿಗೆ ನೀವು TADA ಕೊಡ್ತಾ ಇಲ್ಲ, ಅವ್ರಿಗೆ ಪೆಟ್ರೋಲ್ ದುಡ್ಡು ಕೊಡ್ತಾ ಇಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ. ಈ ಒಳ ಮೀಸಲಾತಿನ ಈ ಏನು ಡೆಡ್ಲೈನ್ ಕೊಟ್ಟಿದ್ದೀರಾ 31ಕ್ಕೆ, ಅಷ್ಟರೊಳಗಡೆ ಕನಿಷ್ಠ ಪಕ್ಷ ನೀವು ಜಾರಿ ಮಾಡಲಿಲ್ಲ ಅಂತ ಅಂದರೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಅದರ ಕೆಟ್ಟ ಪರಿಣಾಮನ ಪರ್ಟಿಕ್ಯುಲರ್ಲಿ ಮಾದಿಗ ಸಮಾಜದಿಂದ ನೀವು ಎದುರಿಸಲೇಬೇಕಾಗುತ್ತೆ. ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ, ಈ ಒಳ ಮೀಸಲಾತಿ ಜಾರಿ ವಿರೋಧಿಗಳು ನಂಬರ್ 1 ಖರ್ಗೆ ಅವರು, ನಂಬರ್ 2 ಪರಮೇಶ್ ಅವರು. ದೊಡ್ಡ ವಿರೋಧಿಗಳಂತ ಅಂದರೆ ನಮ್ಮ ಈ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಂದರೆ HC ಮಾದೇವಪ್ಪನವರು. ಆ್ಯಂಡ್ ಅನ್ಫಾರ್ಚುನೇಟ್ ನಮ್ಮ ದುರಾದೃಷ್ಟಕರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನೇ ನೋಡಲ್ ಡಿಪಾರ್ಟ್ಮೆಂಟ್. ಸೊ ಏನೇನು ಕುತಂತ್ರ ಮಾಡೋಕ್ಕೆ ಸಾಧ್ಯ ಇದೆ ಮಾದೇವಪ್ಪನವರು ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಒಂದನ್ನು ಮಾತ್ರ ಭಾಳ ಘಂಟಾಘೋಷವಾಗಿ ಹೇಳ್ತೀವಿ, ನಿಮ್ಮ ಕುತಂತ್ರ ಯಾವುದು ಕೂಡ ಯಶಸ್ಸಾಗಲ್ಲ. ನೀವೇನಾದ್ರು ಮಾಡಿದ್ರೂ ಕೂಡ ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀವಿ ಮುಂದಿನ ದಿನ. ಚೀಫ್ ಮಿನಿಸ್ಟರ್ ಸ್ಥಾನಕ್ಕೆ ಟವಲ್ ಹಾಕಿರೋರು 3 ಜನ. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಒಂದು ಪರಮೇಶ್ವರ್ ಅವರು, ಒಂದು HC ಮಾದೇವಪ್ಪನವರು. ಮುನಿಯಪ್ಪನವ್ರನ್ನ ಪಾಪ ಮಾದಿಗ ಸಮಾಜದವ್ರನ್ನ ಹಿಂದೆ ಇಟ್ಟಿದ್ದಾರೆ. ಮಾದಿಗರು ನಂಬರ್ 1 ಅಂತ ಜನಸಂಖ್ಯೆಯಲ್ಲಿ ಇದ್ರಲ್ಲೂ ಬಂದರೆ ಮುನಿಯಪ್ಪನವ್ರು ಹಾಕಿರೋಂಥ ಟವಲ್ ನಂಬರ್ 1 ಆಗುತ್ತೆ. ಇವರು ಹಿಂದಕ್ಕೆ CM ಸ್ಥಾನಕ್ಕೆ ಹಿಂದಕ್ಕೆ ಹೋಗ್ತಾರೆ. ಸೊ ಇವರು ಆ ದೂರದೃಷ್ಟಿ ಇಟ್ಕೊಂಡು ಈ ಮಾಡ್ತಾ ಇರೋಂಥ ಕುತಂತ್ರಗಳು. ಮಾದಿಗ ವಲಯ ಅನ್ನೋಂಥದ್ದು ಇಸ್ ನಾಟ್ ಅನ್ಪಾರ್ಲಿಮೆಂಟ್ರಿ ಆರ್ ಇಲ್ಲೀಗಲ್ ವರ್ಡ್ ಅಲ್ಲ. ಅದು ನೀವು ಅದನ್ನು ಯಾಕೆ ಹೇಳಕ್ಕೆ ಬಿಡ್ತಿರ್ಲಿಲ್ಲ ಅಂತ ಅಂದರೆ, ಪರಿಶಿಷ್ಟರು ಅಂದ್ಬಿಟ್ಟು ನೀವು ಲೂಟಿ ಮಾಡ್ತಾಯಿದ್ರಿ, ದಲಿತರು ಅಂದ್ಬಿಟ್ಟು ನೀವು ಲೂಟಿ ಮಾಡ್ತಿದ್ರಿ, ಬರೀ ಜೈ ಭೀಮ್ ಅಂತ ಹೇಳಿ ಅಂದ್ಬಿಟ್ಟು ನೀವು ಲೂಟಿ ಮಾಡ್ತಿದ್ರಿ. ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ ಹೇಳ್ತಾ ಇದ್ದಿರಲ್ಲ. ನೀವು ನಿಮ್ಮ ಮಗ ಏನಂತದ್ದು, ನಿಮ್ಮ ಮಕ್ಕಳು ಏನಂತ ಬರ್ಸಿದ್ದೀರಾ ಅಂತ ನಂಗೆ ಗೊತ್ತಾಗಬೇಕು. ನೀವು ಬರ್ಸಿರ್ತೀರ ವಲಯ ಅಂತಲೇ, ಅದ್ಬಿಟ್ಟು ಬೇರೆ ಏನೂ ಬರ್ಸಿರೋಕ್ಕಾಗಲ್ಲ. ಹಾಗಾಗಿ ಜನಕ್ಕೆ ದಿಕ್ಕು ತಪ್ಪಿಸ್ಬೇಡಿ. ಮಾದಿಗ ವಲಯ ಅನ್ನೋದು ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ. ಈಗ ಎಷ್ಟೋ ಜನ ಶಿಕ್ಷಕರುಗಳು ಅಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿಗಳಿಗೆ ಇನ್ನೂ 4G ಮೊಬೈಲ್ ಇಟ್ಟಿದ್ದಾರೆ. ಹೇಗೆ ಸಮೀಕ್ಷೆಯನ್ನು ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಟೆಕ್ನಿಕಲಿ ಅಲ್ಲೇ ಫೇಲ್ಯೂರ್ ಆಗ್ಬಿಟ್ಟಲ್ಲ ಅಂತ. ಯಾಕಂದ್ರೆ ನೀಟಾಗಿ ನ್ಯಾಷನಲ್ ಸೆನ್ಸಸ್ ಎಲ್ಲ ಕರೆಕ್ಟಾಗಿ ನಿಧಾನವಾಗಿ ಮಾಡೋಂಥ ವಿಚಾರಗಳು. ಇದು ಎಲ್ಲೋ ಒಂದು ಕಡೆ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇಷ್ಟು ಅವ್ಯವಸ್ಥೆ ಆಗಿರೋದು. ಮಾದಿಗರು ಅಲ್ಲಿ 1,40,000 ಇಷ್ಟು ಮೇಲಿರ್ತಿದ್ರು. ಈ ಸರಿ ಬರೆದಿಟ್ಕೊಳ್ಳಿ, 10 ಲಕ್ಷ ಮುಂದೆ ಇರ್ತಾರೆ. 2ನೇ ಸ್ಥಾನಕ್ಕಿಂತ ಮಿನಿಮಮ್ 10 ಲಕ್ಷ ಮುಂದೆ ಇರ್ತಾರೆ. ಯಾಕೆ ಅಂತಂದರೆ ಈ ಸರಿ ಎಲ್ಲ ಸಕ್ರಿಯವಾಗಿದ್ದಾರೆ. ಇವರು ಏನೇ ಕುತಂತ್ರ ಮಾಡಿದ್ರು ಈ ಸರಿನೂ ಕೂಡ ಮಾದಿಗರೇ ನಂಬರ್ 1 ಇರ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರ ಮಾದಿಗರಿಗೆ ಮಾಡಿರೋಂಥ ದೊಡ್ಡ ದ್ರೋಹ ಅಂತ ಹೇಳ್ತೀವಿ. ಅದನ್ನು ಚಾಲೆಂಜ್ ಮಾಡಿ ಸರಿನೂ ಕೂಡ ಪಡಿಸ್ತೀವಿ ನಾವು ಮುಂದೆ ನೀವು ಮಾಡಿದ್ರು. ಈ ರಾಜ್ಯಕ್ಕೆ 1 ನಂಬರ್ ಕೊಟ್ಟರೆ ತಡ್ಕೊಳುತ್ತೆ ಸರ್ ಪ್ರಧಾನ ಏಕಕಾಲ. ಅಲ್ಲ, ನೀವು ಹೇಳೋದು ಕರೆಕ್ಟು. ಇವ್ರ ಸಾಫ್ಟ್ವೇರ್ 10 ಸರಿ ಕ್ರ್ಯಾಶ್ ಆಗಿದೆ. ನನ್ನ ಮನೆಗೆ ಬಂದಾಗಲೇ ಕ್ರ್ಯಾಶ್ ಆಗಿದೆ. ನಾನೇ ಹೋರಾಟಗಾರ, ನಾನೇ ಮುಂಚೂಣಿಲಿದ್ದೆ. ನನ್ನ ಮನೆಗೆ ಬಂದು ಕನಿಷ್ಠ ಪಕ್ಷ 3-4 ಗಂಟೆ ಆಗಿಲ್ಲ, ಅದು ಅಪ್ಡೇಟ್ ಆಗಿರಲಿಲ್ಲ. ಈ ಥರ ಯಾರೇ ನಮ್ಮ ಹತ್ರ ಮಾಹಿತಿ ಕೇಳಿದ್ರು ನಾವು ಸಹಾಯ ಮಾಡೋಕ್ಕೆ ಕಡಿದೀವಿ. ಯಾಕಂದ್ರೆ ನಾವು ನ್ಯಾಯದ ಪರ, ಸತ್ಯದ ಪರ. ಜನರು ಈ ಸಮಾಜದಲ್ಲಿ ಮೇಲೆ ಬರಬೇಕು ಅನ್ನೋದೇ ಏಕೈಕ ಉದ್ದೇಶದಿಂದ ಮಾಡ್ತಾರಂಥ ಹೋರಾಟ. ಎಲ್ಲರ ಮಾಹಿತಿಯೂ ಸರಿಯಾಗಿ ಬರಲಿ. ನಿಮ್ಗೆ ಯಾವುದೇ ಮಾಹಿತಿ ಬೇಕಂದ್ರೂ ಯಾವುದೇ ಜಾತಿಯವರಾಗಿರಲಿ 101 ಜಾತಿನಲ್ಲಿ ನಾವು ನಿಮಗೆ ಮಾಹಿತಿ ಕೊಡೋಕ್ಕೆ ಸಿದ್ಧ ಇದ್ದೀವಿ. ನಮ್ಮನ್ನು ಸಂಪರ್ಕಿಸ್ಬೋದು. ರಾಜ್ಯದಲ್ಲಿ ಒಳ ಮೀಸಲಾತಿಯ ಕಾವು ತಾರಕಕ್ಕೆ ಏರ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದ ಬಳಿಕ ಕಡೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತು. ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಸಬ್ ಕಮಿಟಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ನಂತರ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಮನೆ ಸಮೀಕ್ಷೆ ಆರಂಭ ಆಗಿದೆ. ಆದರೆ ಮನೆ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಿರ್ತಕ್ಕಂಥ ಎಡವಟ್ಟುಗಳು ಈ ಸಮೀಕ್ಷೆ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗುತ್ತಾ ಅನ್ನೋ ಒಂದು ಅನುಮಾನವನ್ನು ಮೂಡಿಸಿದೆ. ಸೊ ವಿಚಾರವಾಗಿ ಮಾತಾಡಲಿಕ್ಕೆ ಖ್ಯಾತ ವಕೀಲರಾದಂಥ ಅರುಣ್ ಕುಮಾರ್ ಅವರು ನಮ್ಮೊಟ್ಟಿದ್ದಾರೆ. ಸರ್ ನಮಸ್ಕಾರ. ಸಾಕಷ್ಟು ಹೋರಾಟ ಮಾಡಿದ್ರಿ, ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿದ್ರಿ, ಆಗ್ರಹ ಮಾಡಿದ್ರಿ. ಒಳ ಮೀಸಲಾತಿ ಕಲ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸಂಖ್ಯೆ ಜಾಸ್ತಿ ಇದೆ ಅದರ ಆಧಾರ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದು ಸುಪ್ರೀಂ ಕೋರ್ಟ್ ಗೈಡ್ಲೈನ್. ಸೊ ಈಗಾಗಲೇ ಅಖಾಡಕ್ಕೆ ಇಳಿದಿದ್ದಾರೆ. ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ, ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ, ಬೂತ್ ವೈಸು ಅಂಡ್ ದೆನ್ ಮನೆ ಮನೆಗೂ ಕೂಡ ಹೋಗಿ ಸಮೀಕ್ಷೆ ಮಾಡ್ತಿದ್ದಾರೆ. ಪ್ರಾಬ್ಲಮ್ ಏನಂದರೆ ಸರ್, ಈ ಒಂದು ಸಮೀಕ್ಷೆ ಅಥೆಂಟಿಕೇಶನ್ ಆಗಿ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಆರೋಪ ಬಂದಿದೆ ಸರ್. ಈ ವಿಚಾರ ನಿಮಗೆ ಬಂದಿದೆಯಾ, ಗಮನಕ್ಕೆ ಬಂದಿದೆ ಅಂತ? ನಾವು ಮೊದಲೇ ಹೇಳಿದ್ವಿ,
ನಾಗಮೋಹನ್ ದಾಸ್ ಕಮಿಷನನ್ನು ಇದಕ್ಕೆ ರಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಮೊದಲನೆಯದಾಗಿ ಒಂದು ಇಂಟ್ರಿಮ್ ವರದಿನ ಜಾರಿ ಮಾಡಿ ಇದ್ದಂಥ ದತ್ತಾಂಶನ ತಗೊಂಡು ಆಮೇಲೆ ಪರ್ಮನೆಂಟಾಗಿ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ತಗೊಂಡು ಮಾಡಿ ಅಂತ ಹೇಳಿದ್ವಿ. ಗೊತ್ತಿಲ್ಲ, ನಾವು ಮೊದಲನೇ ದಿನದಿಂದನೂ ಹೇಳಿದ್ವಿ, ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಬೇಕು ಅನ್ನೋಂಥ ಏಕೈಕ ಉದ್ದೇಶದಲ್ಲೇ ಈ ವರದಿನ ರಚನೆ ಮಾಡ್ತು. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿರಲಿ, ನೀವು ಏನೇ ಹುನ್ನಾರ ಮಾಡಿದ್ರೂ ಈ ಸಮೀಕ್ಷೆನಲ್ಲೂ ಕೂಡ ನಾವು ಭಾಳ ಸಕ್ರಿಯವಾಗಿ ಭಾಗವಹಿಸಿದ್ದೀವಿ. ಈ ಸಮೀಕ್ಷೆನಲ್ಲೂ ಕೂಡ ಮಾದಿಗ ಜನಸಂಖ್ಯೆನೇ ಈ ರಾಜ್ಯದಲ್ಲಿ ನಂಬರ್ 1 ಕೂಡ ಆಗುತ್ತೆ. ಸರ್, ಸಾಕಷ್ಟು ಕಡೆ ಸಮೀಕ್ಷೆಗಳು ಹೋದಾಗ ಗುಡ್ ನ್ಯೂಸ್ಗೆ ಕಾಲ್ ಬರ್ತಾ ಇದೆ, ಪಬ್ಲಿಕ್ ಕಾಲ್ ಮಾಡ್ತಿದ್ದಾರೆ ಸರ್. ಫಾರ್ ಎಕ್ಸಾಂಪಲ್ ಒಂದು ಅವಿಭಕ್ತ ಕುಟುಂಬದಲ್ಲಿ 12 ಜನದ ಮೇಲೆ ಒಂದು ಉತ್ತರ ಕರ್ನಾಟಕ ಭಾಗ, ಕೋಲಾರ, ಬೆಂಗಳೂರು, ರೂರಲ್, ಹಳೆ ಮೈಸೂರು, ಚಾಮರಾಜನಗರ ಭಾಗಗಳಲ್ಲಿ 20-30 ಜನ ಅವಿಭಕ್ತ ಕುಟುಂಬವಾಗಿರ್ತಾರೆ. ಆದರೆ ಅಲ್ಲಿ ನಿಮ್ಮದು ಕಾರ್ಡ್ನಲ್ಲಿ ಎಷ್ಟು ಜನ ಇದೆ BPL ಕಾರ್ಡಲ್ಲಿ ಅಷ್ಟು ಮಾತ್ರ ನಾವು ಆ್ಯಪ್ಗೆ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಇನ್ನು ಬಾಕಿದನ್ನು ತೊಗೊಳಕ್ಕಾಗಲ್ಲ ಅಂತೇಳಿ ಸಮೀಕ್ಷೆ ಮಾಡ್ತಕ್ಕಂಥ ಸಿಬ್ಬಂದಿ ಮುಂದೆ ಹೋಗ್ತಿದ್ದಾರಂತೆ. ಇದರಿಂದ ತುಂಬ ಅನ್ಯಾಯ ಆಗ್ತಿದೆ ಅಂತ ಹೇಳಿ. ಮೊದಲನೇದಾಗಿ ಈ ಸಮೀಕ್ಷೆ ಮಾಡೋಕ್ಕಿಂತ ಮೊದಲೇ ಈ ಏನು ಎನ್ಯುಮರೇಟರ್ಸ್ ಇದ್ದಾರೆ, ಏನು ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋಕ್ಕೆ ಮನೆ ಮನೆಗೆ ಹೋಗ್ತಾ ಇದ್ದಾರಲ್ಲ, ಅವ್ರಿಗೆ ಕರೆಕ್ಟಾಗಿ ಒಂದು ಇದ್ರ ಬಗ್ಗೆ ಮಾಹಿತಿನ ಹಂಚಿ ಒಂದು ಮಾಡೆಲ್ ಅಥವಾ ಒಂದು ನಾವೇನು ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ, ಒಂದು ಸ್ಮಾಲ್ ಏರಿಯಾನ ತಗೊಂಡು ಮಾಡಿ ಆಮೇಲೆ ಮುಂದುವರಿಬೇಕಿತ್ತು ಇವರು. ನಾನು ಹೇಳಿದ್ನಲ್ಲ ಮೊದಲನೇ ದಿನದಿಂದ ಎಲ್ಲ ತರತುರಿ. ಆಮೇಲೆ ನನ್ನ ಮನೆಗೇ ಬಂದಿದ್ದಾರೆ ಈ ದತ್ತಾಂಶ ತಗೊಳ್ಳೋಂಥ ಟೈಮ್ನಲ್ಲಿ. ಪಾಪ ಅವರು ಫೋನ್ ಟ್ರೈ ಮಾಡ್ತಾರೆ, ಆನ್ಲೈನು ಕ್ಲಚಸ್ಸು. ಆಮೇಲೆ ಅವ್ರದ್ದೆಲ್ಲ 4G ಫೋನ್ಗಳು. ಎಷ್ಟು ಕಷ್ಟ ಆಗ್ತಾಯಿದೆ ಅಂತೆ. ಸರ್ಕಾರ 100 ಕೋಟಿ ಅಂತೆ ಇದಕ್ಕೆ ಇಟ್ಟಿರೋಂಥದ್ದು. ಇಷ್ಟು ಜನಕ್ಕೂ ಹೊಸ ಒಂದು ಟ್ಯಾಬ್ ಕೊಟ್ಬಿಟ್ಟು ಆ ಟ್ಯಾಬ್ನ ಗೌರ್ಮೆಂಟು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಿದ್ರೆ ದೊಡ್ಡ ಸಹಾಯ ಆಗ್ತಿತ್ತು. ಅದು ಎಲ್ಲಿಗೆ 100 ಕೋಟಿ ಖರ್ಚು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದು ಒಂದು ವಿಚಾರ. ಎರಡು, ನೀವು ಹೇಳಂಗೆ ಪಾಪ ಇವ್ರಿಗೆ ಮಾಹಿತಿ ಕೊರತೆ ಇರೋದ್ರಿಂದ ಎನ್ಯುಮರೇಟರ್ಸ್ಗೆ ಅಲ್ಲಿ ಹೋಗ್ತಾರೆ, ಪಡಿತರ ಚೀಟಿ ತೊಗೊಳ್ತಾರೆ. ಅದನ್ನು ಒಂದು ಎಂಟ್ರಿ ಕೊಟ್ಟರೆ ಅಲ್ಲಿ ಮನೆಯವ್ರದ್ದು ಯಾರು ಪಡಿತರ ಚೀಟಿ ಎಲ್ಲ ಎಂಟ್ರಿ ಆಗುತ್ತೆ. ಸಬ್ಸಿಕ್ವೆಂಟ್ ಆಗಲ್ಲ ಅನ್ನೋದು ಅದು ಮೊದಲು ಬಂದಂಥ ಸಮಸ್ಯೆ. ಆಮೇಲೆ ನಾವು ಅದನ್ನು ಕ್ಲಿಯರ್ ಮಾಡಿದ್ವಿ. ಆಧಾರ್ ಎಂಟ್ರಿ ಮಾಡಿ ಆಧಾರ್ ನಂಬರ್ ಯಾರ್ದಿದೆ ಅವ್ರಿಗೆ ಬರುತ್ತೆ ಪಿನ್ನು, ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು ಅಂತ. ಸೊ ಅದು ಕಂಟಿನ್ಯೂ ಆಯಿತು. ಈಗ ಹೊಸದಾಗಿ ಏನು ಬರ್ತದೆ ಅಂತ, ಒಂದು ಮನೆಯಲ್ಲಿ 12-13 ಜನ ಇತ್ತು ಅಂತಂದ್ರೆ ಅವ್ರ ಗತಿ ಏನು? ಯಾಕಂದ್ರೆ ಅಲ್ಲೇನಾಗ್ತದೆ, ಫಸ್ಟ್ ಎಂಟ್ರಿನಲ್ಲಿ ಬರೀ 6 ಹೆಸರುಗಳನ್ನ ಮಾತ್ರ ತೊಗೊಳ್ತಾ ಇದೆ. ಆದರೆ 6 ಹೆಸರು ಆದ ನಂತರ ತಿರ್ಗಾ ಮನೆ ಯಜಮಾನ ಹೆಸರನ್ನ ಜೋಡಣೆ ಮಾಡಿ 7-8 ಹೋದರೆ ಅದು ಒಂದು ಆರ್ಡರ್ನಲ್ಲಿ ಬರುತ್ತೆ. ಈ ಆಪ್ಷನ್ ಒಂದು ಸಾಫ್ಟ್ವೇರ್ನಲ್ಲಿ ಇದೆಯಾ ಅಂತೇಳಿ. ಈ ಆಪ್ಷನ್ ಕೂಡ ಸಾಫ್ಟ್ವೇರ್ಲಿದೆ, ಆದರೆ ಮಾಹಿತಿ ಇನೋವರೇಟರ್ಸ್ಗೂ ಇಲ್ಲ, ಪಾಪ ಜನರಿಗೂ ಇದು ಗೊತ್ತಿಲ್ಲ. ಸೊ ಹಾಗಾಗಿ ಏನಾಗ್ತದೆ, ಅಲ್ಲಿ ಸ್ಪಾಟ್ಗೆ ಹೋಗ್ಬಿಟ್ಟು ಗೊಂದಲಗಳು ಕ್ರಿಯೇಟ್ ಮಾಡಿ ಆ ಗೊಂದಲಗಳಿಂದ ಜನರು ಆತಂಕಕ್ಕೊಳಗಾಗಿ ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಇಂಥ ಸ್ಥಿತಿಗಳು ಕೂಡ ಉದ್ಭವ ಆಗಿದೆ. ಯಾರು ಇದನ್ನು ಮಾಡಿಸಲೇಬೇಕು ಅನ್ನೋಂಥ ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ, ಅವ್ರು ದಾರಿ ಹುಡುಕ್ತಾ ಇದ್ದಾರೆ. ಕೆಲವರು ಆಗಿಲ್ಲ ಅಂತ ಬಿಟ್ಬಿಟ್ರಂತವ್ರು ಸಾಕಷ್ಟು ಜನ ಇದ್ದಾರೆ. ಅದೇ ಈ ಒಂದು ಸಮೀಕ್ಷೆದು ದೊಡ್ಡ ಡಿಫಾಲ್ಟ್ ಕೂಡ ಈ ಸಮೀಕ್ಷೆಯಲ್ಲಿ ನಡೀತಾ ಇರೋಂಥದ್ದು. ಯಾಕಂದರೆ ನನಗೊಂದಷ್ಟು ಸಾಕಷ್ಟು ಮಾಹಿತಿ ಬಂದಿದೆ ಸರ್. ಸಾಕಷ್ಟು ಜನ ನಗರವಾಸಿಗಳು, ಕೇವಲ ಮೈಸೂರಲ್ಲ ಇಡೀ ರಾಜ್ಯದಲ್ಲಿ ನಗರ ಪ್ರದೇಶದಲ್ಲಿ ಹಳ್ಳಿಯಿಂದ ವಲಸೆ ಹೋಗಿ ಬದುಕನ್ನು ಕಟ್ಕೊಂಡಿದ್ದಾರೆ. ನಿಮಗೆ ಗೊತ್ತಿದೆ ಸಾಮಾಜಿಕ ವ್ಯವಸ್ಥೆ ಹೇಗಿದೆ. ಈ ಸಾಮಾಜಿಕವಾಗಿ ಅನ್ಯಾಯ ಆಗಿದ್ದವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿರೋದು. ಆರ್ಥಿಕವಾಗೆಲ್ಲ ಸಾಮಾಜಿಕವಾಗಿ ಯಾರು ಅವಮಾನ ಆಗಿರ್ತಾರೆ. ಬಟ್ ಇಷ್ಟು ವರ್ಷ ಆಗಿದೆ ಸರ್ ಸ್ವತಂತ್ರ ಬಂದು, ಇವತ್ತು ಕೂಡ ಒಬ್ಬ ದಲಿತ ಸಮುದಾಯದವರು ಯಾವುದಾದ್ರು ಬೇರೆ ಮನೆಯಲ್ಲಿ ಬಾಡಿಗೆಗಿದ್ದಂಥ ಸಂದರ್ಭದಲ್ಲಿ ಸಮೀಕ್ಷೆಗೆ ಹೋದಾಗ ಅವರ ಸಮುದಾಯವನ್ನು, ಫಾರ್ ಎಕ್ಸಾಂಪಲ್ ನಾನು ಲೆಫ್ಟು ಅಥವಾ ರೈಟು, ನಾನು ವಲಯ, ಮಾದಿಗ ಅಂತೇಳಿ ಓಪನ್ ಆಗಿ ಹೇಳ್ಕೊಳ್ಳಿಕ್ಕೆ ಭಯ ಪಡ್ತಿದ್ದಾರೆ. ಸಮೀಕ್ಷೆಯಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಡಿಮೆ ಆಗ್ತಿದೆ. ಬಿಕಾಸ್ ಆಫ್ ಬಾಡಿಗೆಯಿಂದ ಎಲ್ಲಿ ಕಳಿಸ್ಬಿಡ್ತಾರೆ ಅನ್ನೋದು ಇದು ತುಂಬ ಸೀರಿಯಸ್ ವಿಚಾರ ಇದೆ ಸರ್. ಇದಕ್ಕೆ ಪರಿಹಾರ ಯಾವ ಥರ ಆಗಬೇಕು, ಸರ್ಕಾರ ಏನು ಕ್ರಮ ತೊಗೊಳ್ಬೇಕು ಅಂತೇಳಿ? ನೋಡಿ, ಇದಕ್ಕೆ ಪರಿಹಾರ ಕೂಡ ಇದೆ ಈ ಸಮೀಕ್ಷೆನಲ್ಲಿ. ಅದೇನಪ್ಪ ಅಂತಂದರೆ, ಮೊದಲು ಈ ಸಮೀಕ್ಷೆ ಘೋಷಣೆ ಆದಾಗ 5ನೇ ತಾರೀಕಿಂದ 17ನೇ ತಾರೀಕು ತನಕ ಮನೆ ಮನೆ ವಿಸಿಟ್ ಮಾಡೋದಂಥದ್ದು ಸಮೀಕ್ಷೆ ಇತ್ತು. 19ರಿಂದ 21ಕ್ಕೆ ಯಾವ್ಯಾವ ಬೂತ್ಗಳಿದೆ, ವೋಟಿಂಗ್ ಎಲೆಕ್ಷನ್ ಬೂತ್ಗಳು, ಆ ಬೂತಲ್ಲಿ ಕೂತ್ಕೊಂಡು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋತೀವಿ ಅಂತಿತ್ತು. 21ರಿಂದ 23 ತನಕ ಆನ್ಲೈನ್ನಲ್ಲಿ ಎಂಟ್ರಿ ಮಾಡ್ಬೋದು ಅಂತಿತ್ತು. ಆನ್ಲೈನ್ ಎಂಟ್ರಿ ಮಾಡುವಾಗ ನಿಮ್ಮ ಆಧಾರ್ ಎಂಟ್ರಿ ಮಾಡೋಂಥದ್ದು ಕಡ್ಡಾಯ ಅಂತ ಇತ್ತು. ಆಧಾರ್ 3ಕ್ಕೂ ಇಂಪಾರ್ಟೆಂಟು, ಬಟ್ ಫೈನಲ್ಗಂತೂ ವೆರಿ ಇಂಪಾರ್ಟೆಂಟು ಡಾಕ್ಯುಮೆಂಟ್ ಆನ್ಲೈನಲ್ಲಿ ಮಾಡುವಾಗ. ಈಗ ಏನು ಈ 17 ತನಕ ಇತ್ತು, ಅದು 25 ತನಕ ಎಕ್ಸ್ಟೆನ್ಷನ್ ಆಗಿದೆ. 19ರಿಂದ 21 ಆನ್ಲೈನ್ ಎಂಟ್ರಿ ಮಾಡೋಂಥದ್ದು 19ರಿಂದ 25 ತನಕ ಆಗಿದೆ. ಈ 25ರಿಂದ 28 ತನಕ ಬೂತಲ್ಲಿ ಕೂತ್ಕೊಂಡು, ಅಂದರೆ ಈ ವೋಟರ್ಸ್ ಬೂತ್ಗಳಲ್ಲಿ ಕೂತ್ಕೊಂಡು
ಮಾಹಿತಿ ಕಲೆಕ್ಷನ್ ಮಾಡ್ಕೊಳ್ಳೋಂಥ ವಿಚಾರ ಇದೆ. ಸೊ ಯಾರ್ಯಾರಿಗೆ ಈ ಬಾಡಿಗೆ ಮನೆ ತೊಗೊಂಡು ಜಾತಿ ವಿಚಾರಕ್ಕೆ ಅವ್ರ ಜಾತಿನ ಹೇಳ್ಕೊಳ್ಳದೆ ಸಮಸ್ಯೆಗೆ ಸಿಕ್ಕಾಕೊಡ್ರಂಥವ್ರು, ನಿಮ್ಮ ವೋಟರ್ಸ್ ಏನು ಬೂತ್ ಇದೆ, ನೀವು ಎಲ್ಲೋಗಿ ಮತ ಚಲಾವಣೆ ಮಾಡ್ತೀರಾ ಆ ಬೂತ್ಗಳನ್ನಲ್ಲೂ ಕೂಡ 25ರಿಂದ 28ಕ್ಕೆ ಅಲ್ಲಿ ಕೂರ್ತಾರೆ. ಅಲ್ಲಿ ಬೇಡ ಅಂತಂದರೆ ಈಗ ನಡೀತಾ ಇದೆ, ಚಾಲ್ತಿಲಿದೆ 19ನೇ ತಾರೀಕಿಂದ ನಿಮಗೆ 25 ತನಕನೂ ಕೂಡ ನಿಮಗೆ ಆನ್ಲೈನಲ್ಲಿ ಎಂಟ್ರಿ ಮಾಡೋ ಅವಕಾಶ ಇದೆ. ತುಂಬ ಜನ ಎಜುಕೇಟ್ ಇರ್ತಾರೆ, ಒಂದು ಸಿಸ್ಟಮ್ ಇರುತ್ತೆ, ಒಂದು ಲ್ಯಾಪ್ಟಾಪ್ ಇರುತ್ತೆ, ಮಾಡ್ತಾರೆ. ತುಂಬ ಜನ ಅನಕ್ಷರಸ್ಥರು ಕೂಡ ಬದುಕಟ್ಕೊಳ್ಳೋಕೆ ಬಂದಿದ್ದಾರೆ. ಯಾಕಂದರೆ ಈ ಲೆಫ್ಟ್ ಟು ರೈಟಲ್ಲಿ ತುಂಬ ಅಫಿಷಿಯಲ್ಗಿಂತ ತುಂಬ ಜನ ಇವತ್ತು ಅನಕ್ಷರಸ್ಥರ ಸಂಖ್ಯೆನೇ ಜಾಸ್ತಿ ಇದೆ. ನಗರ ಪ್ರದೇಶಕ್ಕೆ ಬಂದಿರ್ತಾರೆ, ಒಂದು ಕೂಲಿ ಕೆಲಸ, ಒಂದು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಆನ್ಲೈನ್ ಅಪ್ಡೇಟ್ ಆಗಿಲ್ಲ ಅವರು. ಸೊ ಅವ್ರು ಹೇಗೆ ಕನೆಕ್ಟ್ ಆಗ್ತಾರೆ ಆನ್ಲೈನ್ಗೆ? ಈ ವಿಚಾರದಲ್ಲಿ ಜಿಲ್ಲಾಡಳಿತ ಯಾವ ರೀತಿ ಅವೇರ್ನೆಸ್ ಮೂಡಿಸ್ಬೇಕಿತ್ತು ಅಂತೇಳಿ ಈ ಒಳ ಮೀಸಲಾತಿ ಬಗ್ಗೆ ಅವೇರ್ನೆಸ್ ಮೂಡಿಸೋಂಥದ್ರಲ್ಲಿ ಸರ್ಕಾರ ಒಂದು ಬಿಗ್ ಫೇಲ್ಯೂರ್ ಆಗಿ ಹೊರಹೊಮ್ಮಿದೆ. ಅವೇರ್ನೆಸ್ ಏನಾದ್ರು ಇವತ್ತು ಮೂಡಿದರೆ ಒಳ ಮೀಸಲಾತಿಗೆ, ಆ ಜಾತಿ ಪರ್ಟಿಕ್ಯುಲರ್ಲಿ ಇವಾಗ ನಮ್ಮ ಮಾದಿಗ ಸಮಾಜದಲ್ಲಿ ಎಲ್ಲ ಸೋಷಲ್ ಗ್ರೂಪ್ನಲ್ಲೂ ಆ್ಯಕ್ಟಿವ್ ಆಗಿದ್ದಾರೆ, ಎಲ್ಲ ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ವಲಯ ಸಮಾಜದಲ್ಲೂ ಕೂಡ ಒಂದು ಹಂತಕ್ಕೆ ಅದಾಗಿದೆ. ಬಟ್ 101 ಜಾತಿನೂ ಪರಿಶಿಷ್ಟ ಜಾತಿನಲ್ಲಿ ಅವೇರ್ನೆಸ್ ಆಗಿದೆ ಅನ್ನೋಂಥದ್ದನ್ನ ನಾನು ಒಪ್ಪಲ್ಲ. ನೀವು ಕೇಳೋದು ಕರೆಕ್ಟಾಗಿದೆ. ಈಗ ಹೊರಗಡೆ ಹೋಗಿರೋಂಥವ್ರು ಪಾಪ ಅವರು ಕೂಲಿ ಕೆಲ್ಸಕ್ಕೆ ಹೋಗಿರೋರಿಗೆ ಅವರು ಬೂತ್ಗೆ ಬಂದು ಅಲ್ಲೇ ಡೇಟಾ ಕೊಡೋಕ್ಕಾಗಲ್ಲ. ಆನ್ಲೈನಲ್ಲಿ ಕೊಡೋಕ್ಕೆ ಅವ್ರಿಗೆ ಆ ವಿದ್ಯಾವಂತೆ ಕ್ವಾಲಿಫಿಕೇಷನ್ಸ್ಗಳು ಇರೋದಿಲ್ಲ, ಅಥವಾ ಅವ್ರಿಗೆ ಬೇಕಾದಂಥ ಸ್ಮಾರ್ಟ್ಫೋನು ಇರೋದಿಲ್ಲದೆ ಇರ್ಬೋದು. ಎಲ್ಲೋ ಒಂದು ಕಡೆ ಇಂಥದಕ್ಕೆ ನಾಗಮೋಹನ್ ದಾಸ್ ಕಮಿಷನ್ನು ನಾವು ಇದಕ್ಕೆ ಹೇಳಿದ್ವಿ, ಮೊದಲು ಮಧ್ಯಂತರ ವರದಿ ಇರೋ ದತ್ತಾಂಶನಲ್ಲಿ ಜಾರಿ ಮಾಡಿ ಆಮೇಲೆ ಕೂಲಂಕುಷಾಗಿ ಇನ್ನೂ 3 ತಿಂಗಳಲ್ಲ 3 ವರ್ಷ ತಗೊಂಡು ಮಾಡಿ ಅಂತ ಹೇಳಿದ್ವಿ. ಗೊತ್ತಿಲ್ಲ, ಇದು ಒಂಥರ ಪೊಲಿಟಿಕಲ್ ಗೇಮ್ ಆಗಿ ಈ ಸಮೀಕ್ಷೆ ನಡೀತಾ ಇದೆ. ಆದರೂ ಕೂಡ ಮಾದಿಗರು ಈ ರಾಜ್ಯದಲ್ಲಿ ನಂಬರ್ 1 ಆಗಿ ಹೊರಹೊಮ್ಮಿದೆ. ಕೇವಲ 20 ದಿನದಲ್ಲಿ, ಅಂದರೆ ಮೇ 5ರಿಂದ 25ನೇ ದಿನ, ಕೇವಲ 20 ದಿನದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆ ಇರತಕ್ಕಂಥ ಸಮುದಾಯಗಳನ್ನ ಡಾಟಾನ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ? ಅಲ್ಲ, ಏನಾಗುತ್ತೆ, ಸಾಧ್ಯ ಇದೆ ಇಲ್ಲ ಅನ್ನೋಂಥದ್ದು ಎಷ್ಟು ಜನ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನೋದಕ್ಕೆ. ಮೊದಲನೇ ಹಂತದಲ್ಲಿತ್ತು ಸುಮಾರು ಒಂದು 57,000 ಜನ ಈ ಏನು ಟೀಚರ್ಸ್ಗಳಿದ್ದಾರೆ ಅವರು ಮತ್ತು ಇತರರನ್ನ ಜೋಡಿಸ್ಕೊಂಡು ಮಾಡಿದಂಥದ್ದು. ಆಮೇಲೆ ಅದು ಕೂಡ ಸಾಕಾಗಲಿಲ್ಲ ಅಂದ್ಬಿಟ್ಟು 80,000 ತನಕ ಹೋಗಿದೆ ಅನ್ನೋದಂಥದ್ದು ಮಾಹಿತಿ. ಅದರ ದುರಂತ ನಮಗಿನ್ನೂ ಅರ್ಥ ಆಗ್ತಿಲ್ಲ. 100 ಕೋಟಿ ಏನಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅಂತ. ಇದನ್ನು RTIನಲ್ಲಿ ತಗೋತೀವಿ. ಯಾಕೆಂತಂದರೆ ಪಾಪ ಯಾರು ಆ ಶಿಕ್ಷಕರು ಇದರಲ್ಲಿ ತೊಡ್ಕೊಂಡಿದ್ದಾರೆ ಅವ್ರಿಗೆ ನೀವು TADA ಕೊಡ್ತಾ ಇಲ್ಲ, ಅವ್ರಿಗೆ ಪೆಟ್ರೋಲ್ ದುಡ್ಡು ಕೊಡ್ತಾ ಇಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ, ಅವರೇ ಅವ್ರ ಗಾಡಿ ತೊಗೊಂಡು ಓಡಾಡ್ತಾ ಇದ್ದಾರೆ, ಅವರೇ ಅವ್ರ ಫೋನಲ್ಲಿ ಇದು ಮಾಡ್ತಾ ಇದ್ದಾರೆ. ಬರೀ ನಿಮ್ಮ ಸಾಫ್ಟ್ವೇರ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅನ್ನೋದು ನಾವು ಪತ್ತೆ ಹಚ್ತೀವಿ ನಾಳೆ. ಇದು ಭ್ರಷ್ಟಾಚಾರದ್ದು ಒಂದು ವಿಚಾರ ಕೂಡ ಇದು. ಅದು ಈಗ ಸದ್ಯದಲ್ಲಿ ಬೇಡ, ಮುಂದೆ ನೋಡ್ಕೊಳ್ತೀವಿ. ಬಟ್ ವಾಸ್ತವಾಂಶ ಏನಪ್ಪ ಅಂತ ಅಂದರೆ, ಈ ಪ್ರಚಾರ ಏನು ನೀವು ಹೇಳಿದ್ರಿ ಅದು ನಿರೀಕ್ಷೆ ಮಟ್ಟಿಗೆ ಖಂಡಿತ ಆಗಿಲ್ಲ. ಕೊನೆ ಕಟ್ಟಕಡೆಯ ವ್ಯಕ್ತಿಗೂ ಇದು ಬಂದು ಮಾಡೋಂಥ ಒಂದು ಸೌಕರ್ಯನ ಕೂಡ ನೀವು ಒದಗಿಸಿಲ್ಲ ಅನ್ನೋಂಥದ್ದು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನೀವು ಖ್ಯಾತ ವಕೀಲರಿದ್ದೀರಿ, ಒಂದು ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದೀರಾ, ಸಾಕಷ್ಟು ಪ್ರಕರಣ ನೋಡಿದ್ದೀರಾ. ಯಾಕಂದರೆ ಪ್ರತಿ 3-4 ವರ್ಷಕ್ಕೆ ತಂತ್ರಜ್ಞಾನ ವಿಜ್ಞಾನ ಅಪ್ಡೇಟ್ ಆಗ್ತಾ ಇರುತ್ತೆ, ಜನ್ರೇಷನು ಅಪ್ಡೇಟ್ ಆಗ್ತದೆ. ನೀವು ಹೇಳಿದ್ರಿ ನಾವು ಆಲ್ರೆಡಿ ಈಗ 5Gಲಿದ್ದೀವಿ. ಆ ಸಾಫ್ಟ್ವೇರು 5Gಗಿದ್ರೆ ಮಾತ್ರ ಫಾಸ್ಟಾಗಿ ವರ್ಕ್ ಆಗೋದು. ಈಗ ಎಷ್ಟೋ ಜನ ಶಿಕ್ಷಕರುಗಳು ಅಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿಗಳಿಗೆ ಇನ್ನೂ 4G ಮೊಬೈಲ್ ಇಟ್ಟಿದ್ದಾರೆ. ಹೇಗೆ ಸಮೀಕ್ಷೆಯನ್ನು ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ? ಟೆಕ್ನಿಕಲಿ ಅಲ್ಲೇ ಫೇಲ್ಯೂರ್ ಆಗ್ಬಿಟ್ಟಲ್ಲ ಅಂತ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು ಇದು ಫೀಲ್ಡಲ್ಲೂ ಕೂಡ ಕಂಡು ಬರ್ತಾರಂಥ ವಿಚಾರಗಳಿದು. ನಾವು ಇದಕ್ಕೆ ಹೇಳಿದ್ದು. ಈಗ ನೋಡಿ, 20ಕ್ಕೆ 21ಕ್ಕೆ ಸೆನ್ಸಸ್ ಆಗಬೇಕಿತ್ತು, ನ್ಯಾಷನಲ್ ಸೆನ್ಸಸ್. ಕಾರಣಾಂತರಗಳಿಂದ ಕೋವಿಡ್ ಆಗಿಲ್ಲ. ಈಗ ನೆಕ್ಸ್ಟ್ ಇಯರ್ನಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 26ಕ್ಕೆ ಆಗುತ್ತೆ ಅದು, 25-26ಕ್ಕೆ ಆಗುತ್ತೆ ಅದು ಅಂತ. ಅಂಥ ಟೈಮ್ನಲ್ಲಿ ಇವನ್ನ ಜೋಡಿಸ್ಬೇಕಿತ್ತು ಇದನ್ನೆಲ್ಲ. ಯಾಕೆ ನೀಟಾಗಿ ನ್ಯಾಷನಲ್ ಸೆನ್ಸಸ್ ಎಲ್ಲ ಕರೆಕ್ಟಾಗಿ ನಿಧಾನವಾಗಿ ಮಾಡೋಂಥ ವಿಚಾರಗಳು. ಇದು ಎಲ್ಲೋ ಒಂದು ಕಡೆ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇಷ್ಟು ಅವ್ಯವಸ್ಥೆ ಆಗಿರೋದು. ಆದರೂ ಕೂಡ ವಿಧಿ ಇಲ್ಲ. ಈಗ ನಾವು ಇವ್ರಿಗೆ ಬರೀ ದೋಷಣೆ ಮಾಡ್ತಾ ಇದ್ದು ನಾವು ಇಲ್ಲಿ ಸಕ್ರಿಯ ಆಗಲ್ಲ ಅಂದ್ರೆ ನಮ್ಮ ನಿಂದೆ ಹಾಕಿದ್ರೆ ಇವ್ರು ಷಡ್ಯಂತ್ರ. ಸೊ ಹಾಗೂ ಕೂಡ ನಾವು ಓಡ್ತಾ ಇದ್ದೀವಿ. ಇದನ್ನು ಈ ಓಟದಲ್ಲೂ ಕೂಡ ನಾವು ಯಶಸ್ಸಾಗ್ತೀವಿ ಅನ್ನೋದು ನಂಬಿಕೆ. ಈಗ ಅನಿಸಿದೆ ಸರ್, ಇಷ್ಟೊಂದೆಲ್ಲ ಅವ್ಯವಸ್ಥೆಗಳ ನಡುವೆ ಈ ಒಳ ಮೀಸಲಾತಿ ಡಾಟಾ ಕರೆಕ್ಟಾಗಿ ಬರುತ್ತೆ, ನಿಮ್ಮ ನಂಬಿಕೆ ಏನಿದೆ? ನೀವೇನು ಅಂದ್ಕೊಂಡಿದ್ರಿ? ಈಗಾಗಲೇ ಸಿದ್ದರಾಮಯ್ಯವರು ನಡೆಸಿದಂಥ ಕಾಂತರಾಜು ವರದಿ ಆಯೋಗದಲ್ಲಿ ಮಾದಿಗರ ನಂಬರ್ 1 ಅಂತೇಳಿ ಬಂದಿದೆ ಡಾಟಾ ಲೆಫ್ಟ್ ರೈಟ್ ಕೊಟ್ಟಾಗ. ಸೊ ಅದೇ ರಿಪೋರ್ಟ್ ಇಲ್ಲಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ ಅಂತೇಳಿ? ಯಾಕಂದರೆ ಇಷ್ಟೊಂದು ಸೋಷಿಯಲ್ ಜಾಗೃತಿ ಆಗಿದೆ, ವಾಟ್ಸಪ್ ಗ್ರೂಪ್ಗಳು ಮಾಡಿದ್ದೀರಾ, ಒಬ್ಬ ಪೌರ ಕಾರ್ಮಿಕರಿಂದ ಈ ಸಮುದಾಯದಲ್ಲಿರ್ತಕ್ಕಂಥ ಒಬ್ಬ ಸ್ಟೇಟ್ ಆಫೀಸರ್ವರೆಗೂ ಕೂಡ ಅವೇರ್ನೆಸ್ ಮೂಡಿಸಿದ್ರ. ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಅಂತ? ನೋಡಿ, ನಾವು ಹೇಳಿದ್ವಿ ಸದಾಶಿವ ಆಯೋಗನಲ್ಲಿ ಮಾದಿಗ ಸಮಾಜ ನಂಬರ್ 1,
ಎ ಜೆ ಮಾಧುಸ್ವಾಮಿ ಕಮಿಟಿನಲ್ಲಿ ಮಾದಿಗರು ನಂಬರ್ 1. ಲೀಕ್ ಆಗಿರೋಂಥ ಕಾಂತರಾಜ್ ವರದಿನಲ್ಲೂ ಕೂಡ ಮಾದಿಗರೇ ನಂಬರ್ 1. ಈ ಸರಿ ಬರೆದಿಟ್ಕೊಳ್ಳಿ, ಮಾದಿಗರು ಅಲ್ಲಿ 1,40,000 ಇಷ್ಟು ಮೇಲಿರ್ತಿದ್ರು. ಈ ಸರಿ ಬರೆದಿಟ್ಕೊಳ್ಳಿ, 10 ಲಕ್ಷ ಮುಂದೆ ಇರ್ತಾರೆ. ಎರಡನೇ ಸ್ಥಾನಕ್ಕಿಂತ ಮಿನಿಮಮ್ 10 ಲಕ್ಷ ಮುಂದೆ ಇರ್ತಾರೆ. ಯಾಕೆ ಅಂತಂದರೆ ಈ ಸರಿ ಎಲ್ಲ ಸಕ್ರಿಯವಾಗಿದ್ದಾರೆ. ಇವರು ಏನೇ ಕುತಂತ್ರ ಮಾಡಿದ್ರು ಈ ಸರಿನೂ ಕೂಡ ಮಾದಿಗರೇ ನಂಬರ್ 1 ಇರ್ತಾರೆ ಈ ಒಂದು ಸಮೀಕ್ಷೆನಲ್ಲೂ ಕೂಡ. ಅದು ನಂಬಿಕೆ ನಮಗಿದೆ. ಯಾಕೆ ಅಂತಂದರೆ ನಾವು ಎಲ್ಲ ಕಡೆನೂ ಟೀಮ್ಗಳು ವಿಚಾರಣೆಯಲ್ಲಿ ನಡೀತಾ ಇದೆ. ಎಲ್ಲ ನಾಯಕರುಗಳು ಪಕ್ಷಾತೀತವಾಗಿ ಸಕ್ರಿಯವಾಗಿದ್ದಾರೆ. ಸೊ ಹಾಗಾಗಿ ಈ ಸಮೀಕ್ಷೆನಲ್ಲೂ ಕೂಡ ಮಾದಿಗರೇ ಈ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿನಲ್ಲಿ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಥರದ ಸಂಶಯ ಬೇಡ. ಎಲೆಕ್ಷನ್ ಮಿಷನ್ನೇ ಹ್ಯಾಕ್ ಮಾಡ್ಬೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಕ್ಕಂಥ ಕಾಲ್ಗಡ್ತಲ್ಲಿದ್ದೀವಿ. 100 ಕೋಟಿ ದುಡ್ಡು ಖರ್ಚು ಮಾಡ್ತಿದ್ದಾರೆ, ಪ್ಯೂರ್ಲಿ ಪಬ್ಲಿಕ್ ಮನಿ. ಒಂದು ಸಮೀಕ್ಷೆ ಆಗಬೇಕು, ಆ ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ. ಆ ಸಾಫ್ಟ್ವೇರು ಹೇಗೆ ವರ್ಕ್ ಮಾಡುತ್ತೆ ಏನು ಅನ್ನೋದ್ರ ಬಗ್ಗೆ ನೀವೇನಾದರೂ ನಿಗಾ ವಹಿಸಿದ್ರೆ? ಅಲ್ಲ, ನೀವು ಕೇಳೋಂಥದ್ದು ವೆರಿ ವ್ಯಾಲಿಡ್ ಕ್ವಶನ್ನ. ಆದರೆ ನಾವು ಹೇಳ್ತಾ ಇರೋದು ಯಾವುದು? ಸದಾಶಿವ ಆಯೋಗ, ಮಾಧುಸ್ವಾಮಿ ಕಮಿಟಿ, ಕಾಂತರಾಜ್ ಆಯೋಗದ ವರದಿ. ಇದು 3 ಸಮೀಕ್ಷೆ ಮಾಡುವಂಥ ಟೈಮ್ನಲ್ಲಿ ಯಾವುದೇ ಒತ್ತಡ ಇರಲಿಲ್ಲ ಸರ್ಕಾರಕ್ಕೆ. ಈಗ ಒತ್ತಡ ಇದೆ. ಯಾಕಂದರೆ ಅಲ್ಲಿ ನೀವು ಬ್ಯಾಕ್ಲಾಗ್ನ ತುಂಬ್ತಾ ಇಲ್ಲ, ಹೊಸ ನೇಮಕಾತಿ ಮಾಡ್ತಿಲ್ಲ. ಆದರೆ ಬಡ್ತಿ ಮೀಸಲಾತಿನ ಕಾರಣಾಂತರಗಳಿಂದ ಮಾದಿರಿಗೆ ಅನ್ಯಾಯ ಆಗಲಿ ಅಂತಲೇ ಇನ್ನೂ ಚಾಲ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇರಲಿ ಅದೊಂದು ಕಡೆ, ಅದನ್ನು ಬೇರೆ ಟೈಮಲ್ಲಿ ನೋಡ್ಕೋತೀವಿ. ನೀವು ಏನಾರು ಹ್ಯಾಕ್ ಮಾಡಿ ಬೇರೆ ಸಮಾಜನ ಮುಂದೆ ತಂದರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸರ್ಕಾರದ ಕುತಂತ್ರ, ಇದು ಟ್ಯಾಂಪರ್ಡ್ ರಿಸಲ್ಟ್ ಅಂತ. ಯಾಕಂದರೆ 3 ಸಮೀಕ್ಷೆ ಹಿಂದೆ ನಡೆದಿರಲಿ ಮಾದಿಗರು ನಂಬರ್ 1 ಆಗಿರುವಾಗ ಈ ವರದಿನಲ್ಲಿ ಹಿಂದೆ ನಂಬರ್ 2 ಆಗೋಕ್ಕೆ ಸಾಧ್ಯ ಹೆಂಗಾಗುತ್ತೆ? ಅದಾದರೆ ಸಿದ್ದರಾಮಯ್ಯನವರ ಸರ್ಕಾರ ಮಾದಿಗರಿಗೆ ಮಾಡಿರೋಂಥ ದೊಡ್ಡ ದ್ರೋಹ ಅಂತ ಹೇಳ್ತೀವಿ. ಅದನ್ನು ಚಾಲೆಂಜ್ ಮಾಡಿ ಸರಿನೂ ಕೂಡ ಪಡಿಸ್ತೀವಿ ನಾವು ಮುಂದೆ ನೀವು ಮಾಡಿದ್ರು. ನಿಮ್ಮ ಹೋರಾಟಕ್ಕೆ ಸರ್ಕಾರ ಬಗ್ಗುತ್ತಾ ಅಂತೇಳಿ ನೋಡ್ರಿ, ನಾವೆಲ್ಲ ಕಾಮನ್ ಮ್ಯಾನ್. ನಮ್ಮ ಮೈಸೂರು ಪ್ರಾಂತದಲ್ಲಿ ಇದೇ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ 1 ಮತದಲ್ಲಿ ಗೆದ್ದಿದ್ದಾರೆ. ಸಿದ್ದರಾಮಯ್ಯನವರು ಲಾಸ್ಟ್ ಟೈಮ್ ಗೆದ್ದಿದ್ದು ಕೂಡ 270-280 ಮತದಲ್ಲಿ, 57 ಮತದಲ್ಲಿ ಗೆದ್ದಿರೋಂಥದ್ದು. ನಾವು ಗೆಲ್ಸೋಕ್ಕಾಗದೇ ಇರ್ಬೋದು, ನಾವು ಸೋಲಿಸ್ತೀವಿ. ಬಗ್ಸೋಂಥ ವಾತಾವರಣನ ಕ್ರಿಯೇಟ್ ಮಾಡ್ತೀವಿ ನಾವು. ಹಾಗಾಗಿ ಪ್ರಾಮಾಣಿಕವಾಗಿ ಇದ್ದಂಥ ವಾಸ್ತವಾಂಶನ ಮುಂದೆ ಇಡಿ. ಏನಾದ್ರು ಟ್ಯಾಂಪರ್ ಮಾಡಿದ್ರೆ ದೊಡ್ಡ ಬೆಲೆ ತೆತ್ತಬೇಕಾಗುತ್ತೆ ಅದಕ್ಕೆ. ಸರ್, ಈಗ ಸಾಕಷ್ಟು ಜನ ಮಾಧ್ಯಮಗಳ ಮೊರೆ ಹೋಗ್ತಾ ಇದ್ದಾರೆ. ಈಗ ಸರ್ಕಾರ ನೀವು ಹೇಳಿದ್ರೆ 100 ಕೋಟಿ ಖರ್ಚು ಮಾಡ್ತಾ ಇದೆ ಸಮೀಕ್ಷೆಗೆ. ಒಬ್ಬ ಕಾಮನ್ ಪೀಪಲ್ಗೆ ತೊಂದರೆ ಆದಾಗ ಯಾರನ್ನ ಕನೆಕ್ಟ್ ಮಾಡಬೇಕು, ಯಾವ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಬೇಕು, ಅಥವಾ ತನ್ನ ತಾಲೂಕು, ತನ್ನ ಹೋಬಳಿ, ತನ್ನ ಡಿಸ್ಟ್ರಿಕ್ನಲ್ಲಿ ಯಾವ ಅಧಿಕಾರಿಯನ್ನು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಒಂದಷ್ಟು ಗೊಂದಲ ಇದೆ ಸರ್. ಅದಕ್ಕೇನಾದರೂ ನಂಬರ್ ಇದೆಯಾ, ನೀವು ಕಮ್ಯುನಿಕೇಟ್ ಮಾಡಿ? ಅಲ್ಲ, ಇದೆ. ಅದಕ್ಕೆ ಟೋಲ್ ಫ್ರೀ ನಂಬರ್ ಕೂಡ ಇದೆ. ಆ ನಂಬರ್ ಬಂದು 9481359000, ಅಂದರೆ 9481359000. ಇದು ಜನರಲ್ ಟೋಲ್ ಫ್ರೀ ನಂಬರ್ ಇದೆ. ಇಡೀ ರಾಜ್ಯಕ್ಕೆ 1 ನಂಬರ್ ಕೊಟ್ಟರೆ ತಡ್ಕೊಳ್ಳುತ್ತೆ ಸರ್ ಪ್ರಜಾನ ಏಕಕಾಲಕ್ಕೆ? ಅಲ್ಲ, ನೀವು ಹೇಳೋದು ಕರೆಕ್ಟು. ಇವ್ರ ಸಾಫ್ಟ್ವೇರ್ 10 ಸರಿ ಕ್ರ್ಯಾಶ್ ಆಗಿದೆ. ನನ್ನ ಮನೆಗೆ ಬಂದಾಗಲೇ ಕ್ರ್ಯಾಶ್ ಆಗಿದೆ. ನಾನೇ ಹೋರಾಟಗಾರ, ನಾನೇ ಮುಂಚೂಣಿಲಿದ್ದೆ. ನನ್ನ ಮನೆಗೆ ಬಂದು ಕನಿಷ್ಠ ಪಕ್ಷ 3-4 ಗಂಟೆ ಆಗಿಲ್ಲ, ಅದು ಅಪ್ಡೇಟ್ ಆಗಿರಲಿಲ್ಲ. 3-4 ಗಂಟೆ ನಿಮ್ಮ ಮನೆ ಹತ್ರನೇ ಇದ್ರೆ ಸರ್ ಸಿಬ್ಬಂದಿ? ಅವ್ರೇನಂದ್ರು ಅಟ್ಲೀಸ್ಟ್ ಜನರಲ್ ಮಾಡ್ಕೊಬರ್ತೀವಿ ಅಂತ. ಇಲ್ಲೇನಾಗ್ತಾ ಇದೆ, ಪರಿಶಿಷ್ಟ ಅಲ್ಲದೆ ಇತರ ಸಮಾಜದವ್ರದ್ದು ಎಷ್ಟು ಜನ ಇದ್ದಾರೆ ಏನಂತದ್ದು ಒಂದು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೋದವರು. ಒಳ ಮೀಸಲಾತಿ ಸಮೀಕ್ಷೆ ಅಂತ ಹೇಳಿದ್ರೆ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಏನು ಬೇರೆ ಬೇರೆ ಜಾತಿಗಳಿದೆ ಅದನ್ನು ಡಾಟಾ ತಗೋಬೇಕು. ಬಟ್ ಈಗ ಮಾಡ್ತಾ ಇರ್ತಕ್ಕಂಥ ಸಮೀಕ್ಷೆಗಳಲ್ಲಿ ಬೇರೆ ಸಮುದಾಯದವ್ರನ್ನೂ ಡಾಟಾ ತಗೊಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅದರ ಅವಶ್ಯಕತೆ ಈಗಿತ್ತಾ ಅಂತೇಳಿ? ಅಲ್ಲ, ಅದರ ಅವಶ್ಯಕತೆ ಈ ವಿಚಾರಕ್ಕೆ ಇರಲಿಲ್ಲ. ಇದು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪಾಪ್ಯುಲೇಷನ್ ಸೆನ್ಸಸ್ ನಡೀತಾ ಇರೋಂಥದ್ದು. ಇದು ಡಾಟಾ ಕಲೆಕ್ಟ್ ಮಾಡ್ತಾ ಇರೋದು. ಬರೀ ಪಾಪ್ಯುಲೇಷನ್ ಒಂದೇ ಅಲ್ಲ, ಸೋಷಿಯೋ ಎಕನಾಮಿಕ್ದು ಕೂಡ ಮಾಹಿತಿನ ತಗೊಳ್ತಾ ಇದ್ದಾರೆ. ಬಹುಶಃ 100 ಕೋಟಿಗೆ ಜಸ್ಟಿಫೈ ಮಾಡ್ಕೋಬೇಕಲ್ಲ, ಎಲ್ಲಿ ಖರ್ಚಾಯಿತು ಅನ್ನೋದಕ್ಕೆ ಇದಕ್ಕೂ ಮಾಡಿದ್ವಿ ಅಂತ ಒಂದು ಕುಂಟು ನೆಪಕ್ಕೆ ಬೇರೆದನ್ನು ಜೋಡಿಸಿರ್ಬೋದು ಅಂತ ಅನಿಸುತ್ತೆ. ನಿಮಗೆ ಅರ್ಥ ಆಗಲಿಲ್ಲ ಅಂದ್ಕೊಳ್ತೀನಿ ಸರ್. ಒಳ ಮೀಸಲಾತಿ ಎಲ್ಲಿ ಯಾವ್ಯಾವ ಸಮುದಾಯ ನೀವು ಹೇಳಿದ್ರಿ, ಲೆಫ್ಟು ರೈಟು ಅಥವಾ ಬೋವಿ ಸಮುದಾಯ, ಯಾರ್ಯಾರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದರೆ ಆ ಸಂಖ್ಯೆಯನ್ನು ಆಧರಿಸಿ ಮೀಸಲಾತಿ ಕೊಡಿ ಅಂತ ಹೇಳಿರೋದು. ಸೊ ಆ ಕಾರಣಕ್ಕೆ ನೀವು ಸಮೀಕ್ಷೆ ಮಾಡುತ್ತಿದ್ದೀರಾ. ಹಾಗಾದ್ರೆ ಈ ಸಮುದಾಯವನ್ನು ಬಿಟ್ಟು ಬೇರೆ ಸಮುದಾಯಗಳ ಸಮೀಕ್ಷೆ ಬೇಕಿತ್ತಾ ಅಂತ? ಅನವಶ್ಯಕ ಅಲ್ವಾ? ಈಗಲೇ ಟೈಮ್ ಸಾಲ್ತಾ ಇಲ್ಲ, ಮ್ಯಾನ್ ಪವರ್ ಸಾಲ್ತಾ ಇಲ್ಲ, ಸಾಫ್ಟ್ವೇರು ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲ 4G ಮೊಬೈಲ್ ಇಟ್ಕೊಂಡು ಬಂದಿದ್ದಾರೆ. 20 ದಿನದಲ್ಲಿ ಮುಗ್ಸೋಕ್ಕಾಗಲ್ಲ. ಇದ್ರೊಳಗಡೆ ಇಡೀ ರಾಜ್ಯನೇ ಸಮೀಕ್ಷೆ ಮಾಡ್ದಂಗೆ ಆಗ್ತಿದ್ದಿಲ್ಲ ಒಳ ಮೀಸಲಾತಿ ಹೆಸರಲ್ಲಿ ಅಂತ. ಇಲ್ಲ, ನಿಮ್ಮ ಕ್ವಶನ್ ನನಗೆ ಅರ್ಥ ಆಯಿತು. ನಾನು ಏನು ಹೇಳಕ್ಕೆ ಬಂದೆ ಅಂದರೆ,
ಒಳ ಮೀಸಲಾತಿ ವಿಚಾರಕ್ಕೇ ಪ್ರೈಮರಿಲಿ ಈ ಸಮೀಕ್ಷೆ ನಡೀತಾ ಇರೋಂಥದ್ದು. ಏನಾಗುತ್ತೆ, ಒಂದು 3 ಮನೆಗಳಿರುತ್ತೆ, ಮಧ್ಯದಲ್ಲಿ ಒಂದು ಮನೆ ಪರಿಶಿಷ್ಟರದಿರುತ್ತೆ, ಅಕ್ಕಪಕ್ಕ ಜನರಲ್ ಅವ್ರದ್ದಿರುತ್ತೆ ಅಥವಾ ಬ್ಯಾಕ್ವರ್ಡ್ದಿರುತ್ತೆ. ಅದು ಜಸ್ಟ್ ಒಂದು ಮಾಹಿತಿ ತಗೋತಾರೆ ಅಷ್ಟು, ನಿಮ್ಮ ಮನೇಲಿ ಎಷ್ಟು ಜನ, ಮನೆ ನಂಬರು ಎಷ್ಟು ಜನ, ಅಷ್ಟೇ ಮಾಹಿತಿ. ಪಕ್ಕದ ಪರಿಶಿಷ್ಟ ಜಾತಿ ಆದರೆ ಅದಕ್ಕೆ 42 ಕಾಲಮ್ ಇದೆ, 42 ಕಾಲಮ್ನಲ್ಲಿ ಮಾಹಿತಿಗಳನ್ನ ಕೊಡಬೇಕಾಗುತ್ತೆ. ಅಲ್ಲಿ ಸುದೀರ್ಘವಾಗಿ ತಗೋತಾರೆ. ಬಹುಶಃ ಇವರು ಒಂದು ಸರಿ ಅಲ್ಲಿ ಪರ್ಸನ್ನ ಜಾಗಕ್ಕೆ ಬಂದಾಗ ಅಕ್ಕಪಕ್ಕದ್ದು ಕವರ್ ಮಾಡಿದ್ರೆ ಅಡ್ವಾಂಟೇಜ್ ಆಗ್ಬೋದು ಅಂತ ಸರ್ಕಾರ ಚಿಂತೆ. ಆದರೆ ನೀವು ಹೇಳೋದು ಕರೆಕ್ಟ್ ಇದೆ, ಇಲ್ಲಿ ಸರ್ವರ್ ಡೌನ್ ಆಗ್ತಾ ಇದೆ, ನಿಮಗೆ ಜನಸಂಖ್ಯೆ ಸರಿಯಾಗಿಲ್ಲ, ನೀವು 4G ಇಟ್ಕೊಂಡಿದ್ದೀರಾ. ಇದರಲ್ಲಿ ನಿಮ್ಮ ಪ್ರೈಮರಿ ಕನ್ಸರ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಇರಬೇಕಿತ್ತು ಹೊರತು ಬೇರೆ ವಿಚಾರಕ್ಕಲ್ಲ. ಆದರೂ ಕೂಡ ನೀವು ಯಾಕೆ ಅಂತಲೂ ಹೇಳಿಲ್ಲ ಅದನ್ನು. ನಮಗೆ ನಾವು ಹೇಳಿದ್ವಲ್ಲ ಮೊದಲನೇದಾಗಿ, ಈ ಒಳ ಮೀಸಲಾತಿನ ಈ ಏನು ಡೆಡ್ಲೈನ್ ಕೊಟ್ಟಿದ್ದೀರಾ 31ಕ್ಕೆ, ಅಷ್ಟರೊಳಗಡೆ ಕನಿಷ್ಠ ಪಕ್ಷ ನೀವು ಜಾರಿ ಮಾಡಲಿಲ್ಲ ಅಂತ ಅಂದರೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಅದರ ಕೆಟ್ಟ ಪರಿಣಾಮನ ಪರ್ಟಿಕ್ಯುಲರ್ಲಿ ಮಾದಿಗ ಸಮಾಜದಿಂದ ನೀವು ಎದುರಿಸಲೇಬೇಕಾಗತ್ತೆ. ಯಾರು ಪರ್ಸ್ನಲಿ ಅಂದರೆ ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ, ಈ ಒಳ ಮೀಸಲಾತಿ ಜಾರಿ ವಿರೋಧಿಗಳು ನಂಬರ್ 1 ಖರ್ಗೆ ಅವರು, ನಂಬರ್ 2 ಪರಮೇಶ್ ಅವರು. ದೊಡ್ಡ ವಿರೋಧಿಗಳಂತ ಅಂದರೆ ನಮಗೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಂದರೆ HC ಮಾದೇವಪ್ಪನವರು. ಆ್ಯಂಡ್ ಅನ್ಫಾರ್ಚುನೇಟ್ ನಮ್ಮ ದುರಾದೃಷ್ಟಕರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನೇ ನೋಡಲ್ ಡಿಪಾರ್ಟ್ಮೆಂಟ್. ಸೊ ಏನೇನು ಕುತಂತ್ರ ಮಾಡೋಕ್ಕೆ ಸಾಧ್ಯ ಇದೆ ಮಾದೇವಪ್ಪನವರು ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಒಂದನ್ನು ಮಾತ್ರ ಭಾಳ ಘಂಟಾಘೋಷವಾಗಿ ಹೇಳ್ತೀವಿ, ನಿಮ್ಮ ಕುತಂತ್ರ ಯಾವುದು ಕೂಡ ಯಶಸ್ಸಾಗಲ್ಲ. ನೀವೇನಾದ್ರು ಮಾಡಿದ್ರೂ ಕೂಡ ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಏನು ಲಾಭ ಸರ್, ನೀವು ಹೇಳಿದಂಥ ವ್ಯಕ್ತಿಗಳಿಗೆ ಇದರಿಂದ ಏನು ಲಾಭ ಅಂತೇಳಿ? ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ, ಚೀಫ್ ಮಿನಿಸ್ಟರ್ ಸ್ಥಾನಕ್ಕೆ ಟವಲ್ ಹಾಕಿರೋರು 3 ಜನ. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಒಂದು ಪರಮೇಶ್ವರ್ ಅವರು, ಒಂದು HC ಮಾದೇವಪ್ಪನವರು. ಮುನಿಯಪ್ಪನವ್ರನ್ನ ಪಾಪ ಮಾದಿಗ ಸಮಾಜದವ್ರನ್ನ ಹಿಂದೆ ಇಟ್ಟಿದ್ದಾರೆ. ಮಾದಿಗರು ನಂಬರ್ 1 ಅಂತ ಜನಸಂಖ್ಯೆಯಲ್ಲಿ ಇದ್ರಲ್ಲೂ ಬಂದರೆ ಮುನಿಯಪ್ಪನವ್ರು ಹಾಕಿರೋಂಥ ಟವಲ್ ನಂಬರ್ 1 ಆಗುತ್ತೆ. ಇವರು ಹಿಂದಕ್ಕೆ CM ಸ್ಥಾನಕ್ಕೆ ಹಿಂದಕ್ಕೆ ಹೋಗ್ತಾರೆ. ಸೊ ಇವರು ಆ ದೂರದೃಷ್ಟಿ ಇಟ್ಕೊಂಡು ಈ ಮಾಡ್ತಾ ಇರೋಂಥ ಕುತಂತ್ರಗಳು. ಜೊತೆಗೆ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ದಲಿತ್ ಅಂತ ಪದ ಬಳಸಿ, ಜೈ ಭೀಮ್ ಅಂತ ಬರೀ ಮಾತ್ರ ಹೇಳಿ, ಪರಿಶಿಷ್ಟರು ಅಂತ ಹೇಳಿ ಎಲ್ಲ ನಾವೇ ಜಾಸ್ತಿ ಅಂತ ವಲಯ ಸಮಾಜ ಹೇಳ್ಕೊಂಡು ಬರ್ತಿತ್ತು. ಅದು ಕೂಡ ಎಕ್ಸ್ಪೋಸ್ ಆಗುತ್ತೆ. ಇನ್ನು ಮುಂದೆ ಮಾದಿಗರು ನಂಬರ್ 1 ಈ ರಾಜ್ಯದಲ್ಲಿ ಅನ್ನೋಂಥದ್ದು ಈ ವರದಿನಲ್ಲಿ ಇದು ಆಗಬಾರ್ದು ಅನ್ನೋಂಥದಕ್ಕೆ ಮಾಡ್ತಾರಂಥ ಷಡ್ಯಂತ್ರಗಳಿವೆ. ಮಾದಿಗ ಅಥವಾ ಹೊಲೆಯ ಈ ಒಂದು ಪದವನ್ನು ಬಳಸಬಾರ್ದು, ಇದು ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್, ಅಂದರೆ ಅದು ಅಸಂವಿಧಾನಿಕ ಪದ ಅಂತ ಹೇಳ್ತಾರೆ, ಸಂವಿಧಾನ ಬಾಹಿರ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಸಮೀಕ್ಷೆಯಲ್ಲಿ ಡಾಟಾವನ್ನು ರಿಸೀವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಪರ್ಟಿಕ್ಯುಲರಿ ಬರೀಲೇಬೇಕು. ನೀವು ದಲಿತರಲ್ಲಿ ಮಾದಿಗ ಸಮುದಾಯಕ್ಕೆ ಬರ್ತೀರಾ, ವಲಯ ಸಮುದಾಯಕ್ಕೆ ಬರ್ತೀರಾ, ಭವಿಗೆ ಬರ್ತೀರಾ ಅಂತೇಳಿ ಕಾಲಮ್ ಫಿಲ್ ಮಾಡಲೇಬೇಕು. ಬಟ್ ಮಾದೇವಪ್ಪನವ್ರು ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತೇಳಿ ಕ್ವಶನ್ಸ್ ನಿಮ್ಮನ್ನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ನೀವೊಬ್ಬರು ವಕೀಲರಿದ್ದೀರಾ, ಯಾವುದು ಅನ್ಪಾರ್ಲಿಮೆಂಟ್ ವರ್ಡ್ ಆಗುತ್ತೆ ಏನು ಅನ್ನೋದು ನಿಮಗೆ ಗೊತ್ತಿದೆ ಸರ್, ಇದೊಂದು ಸ್ಪಷ್ಟೀಕರಣ ಬೇಕು ನಿಮಗೆ. ನೋಡಿ, ಮಾದೇವಪ್ಪನವರು ಬರೀ ಈ ಕ್ರಿಮಿನಲಿ ಸ್ಮಾರ್ಟ್, ಗುಡ್ ಇಂಟೆನ್ಷನ್ ಅಲ್ಲ, ಬ್ಯಾಡ್ ಇಂಟೆನ್ಷನ್ ಅವ್ರಿಗೆ ಕ್ರಿಮಿನಲಿ ಸ್ಮಾರ್ಟ್ ಅಂತ ಹೇಳ್ತಾರೆ. ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1950 ಆಫ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ 101 ಜಾತಿ ಅಂತಿದೆ. ಆ 101 ಜಾತಿನಲ್ಲಿ ವಲಯ, ಮಾದಿಗ, ಬೋವಿ, ಲಂಬಾಣಿ, ಚಲವಾದಿ ಈ ಥರ ಸಮಾಜಗಳದ್ದೆಲ್ಲ ಇದೆ. ಅದು ಕಾನ್ಸ್ಟಿಟ್ಯೂಷನಲ್ಲಿ ರೆಕಗ್ನೈಸ್ಡ್ ನೇಮ್ಸು ಆ ಜಾತಿಗೆ. ಮಾದಿಗ ವಲಯ ಅನ್ನೋಂಥದ್ದು, ಮಾದಿಗ ವಲಯ ಅನ್ನೋಂಥದ್ದು ಇಸ್ ನಾಟ್ ಅನ್ಪಾರ್ಲಿಮೆಂಟ್ರಿ ಆರ್ ಇಲ್ಲೀಗಲ್ ವರ್ಡ್ ಅಲ್ಲ. ಅದು ನೀವು ಅದನ್ನು ಯಾಕೆ ಹೇಳಕ್ಕೆ ಬಿಡ್ತಿರ್ಲಿಲ್ಲ ಅಂತ ಅಂದರೆ, ಪರಿಶಿಷ್ಟರು ಅಂದ್ಬಿಟ್ಟು ನೀವು ಲೂಟಿ ಮಾಡ್ತಾಯಿದ್ರಿ, ದಲಿತರು ಅಂದ್ಬಿಟ್ಟು ನೀವು ಲೂಟಿ ಮಾಡ್ತಿದ್ರಿ, ಬರೀ ಜೈ ಭೀಮ್ ಅಂತ ಹೇಳಿ ಅಂದ್ಬಿಟ್ಟು ನೀವು ಲೂಟಿ ಮಾಡ್ತಿದ್ರಿ. ಮಾದಿಗ ವಲಯ ಅಂತ ಹಿಂಗೆ ಬರ್ಸಿ ಎಲ್ಲರದು ಸಪ್ರೇಟ್ ಆದರೆ ನೀವು ನಮ್ಮ ಶೇರ್ನು ಸೇರಿಸಿ ಅನುಕೂಲ ಪಡ್ಕೊತಿದ್ರಲ್ಲ, ಅದು ತಪ್ಪುತ್ತೆ ಅಂತ ಮಾಡ್ತಿದ್ದಿದ್ದು. ಮಾದಿಗರು ಅಥವಾ ವಲಯರು ಅನ್ನೋಂಥದ್ದು ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಅಂತ ಮಾದೇವಪ್ಪನವರು ಭಾಳ ಮಾರ್ಮಿಕವಾಗಿ ಹೇಳ್ತಿದ್ರು. ಮಾದೇವಪ್ಪನವ್ರ ಸರ್ವೆನಲ್ಲಿ ಏನಂತ ಬರ್ಸಿದ್ದಾರೆ ಅಂತ ನನಗೂ ಗೊತ್ತಾಗಬೇಕು. ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ನಿಮ್ಮ ಮಗ ಏನಂತ ನಿಮ್ಮ ಮಕ್ಕಳು ಏನಂತ ಬರ್ಸಿದ್ದೀರಾ ಅಂತ ನಂಗೆ ಗೊತ್ತಾಗಬೇಕು. ನೀವು ಬರ್ಸಿರ್ತೀರ ವಲಯ ಅಂತಲೇ, ಅದು ಬಿಟ್ಟು ಬೇರೆ ಏನೂ ಬರ್ಸಿರೋಕ್ಕಾಗಲ್ಲ. ಹಾಗಾಗಿ ಜನಕ್ಕೆ ದಿಕ್ಕು ತಪ್ಪಿಸ್ಬೇಡಿ. ಮಾದಿಗ ವಲಯ ಅನ್ನೋದು ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ, ಅದನ್ನು ನೀವು ಆ ವ್ಯಕ್ತಿಗೆ ನೋವಂಗೆ ಮಾದಿಗ ಕುತ್ಕೊಳ್ಳಲ್ಲೇ ನೀನು ಅಂತ ಅಂದರೆ ಆಗ ಅದು ಅಫೆಂಡಿಂಗ್ ದ ಲಾ. ನಿಮ್ಮ ಮಾದಿಗ ಸಮಾಜ ಭಾಳ ಉತ್ತಮವಾದ ಸಮಾಜ ರೀ ಅಂದರೆ ಅದು ನಾಟ್ ಅಫೆಂಡಿಂಗ್ ದ ಲಾ. ಸೊ ಮೆನ್ಸ್ರಿಯಾ ತಲೆಯಲ್ಲಿ ಏನು ಇಟ್ಕೊಂಡು ಹೇಳಿರ್ತೀರ ಅದ್ರ ಮೇಲೆ ಕ್ರೈಮ್ ಡಿಸೈಡ್ ಆಗೋಂಥದ್ದು. ಹಾಗಾಗಿ ಮಾದೇವಪ್ಪನವ್ರಿಗೆ ಇದೆಲ್ಲ ಗೊತ್ತು ಅಂತ ಭಾವಿಸ್ತೀನಿ. ಗೊತ್ತಿಲ್ಲ ಅಂದರೆ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ರೇ. ಈಗ ನಾನು ಕಾಂಗ್ರೆಸ್ ಬಗ್ಗೆ ಅಂತ ಮಾತಾಡೋಕೆ ಹೋದ್ರೆ ನನ್ನ ತಿರ್ಗಿ BJP ಅಂತ ಪೊಲಿಟಿಸೈಸ್ ಮಾಡ್ತೀರಾ ನೀವು. ಕಾಂಗ್ರೆಸ್ಸು ದಲಿತರಿಗೆ ಅನ್ಯಾಯ ಮಾಡೋದ್ರಲ್ಲಿ ನಂಬರ್ 1.
ನೀವು ಯಾಕ್ರಿ ಸಂವಿಧಾನ ಅಥವಾ ಇನ್ನೊಂದು ಮತ್ತೊಂದು ಮೆರವಣಿಗೆ ಎಲ್ಲ ಮಾಡ್ತೀರಾ? ಕೊಡ್ರಿ, ಅವ್ರಿಗೆ ಒಂದು ಲೋನ್ ಕೊಡ್ರಿ, ಭೂಮಿ ಕೊಡ್ರಿ, ಎಜುಕೇಷನ್ ಕೊಡ್ರಿ, ಫಾರಿನ್ಗೆ ಹೋಗೋಕ್ಕೆ ಸ್ಕಾಲರ್ಶಿಪ್ ಕೊಡ್ರಿ. ಅದು ಬಿಟ್ಬಿಟ್ಟು ನೀವು ಅಂಥವೇನು ಕೊಡಲ್ಲ. ಅವ್ರು ಸ್ಥಿರವಾಗಿ ನಿಂತ್ಕೊಳ್ಳೋಂಥದ್ದು ಏನೂ ಕೊಡಲ್ಲ. ನೀವು ಆ ಪೀಠಿಕೆ ಓದಿ, ಪೀಠಿಕೆ ಯಾಕೆ ಓದೋಕೆ ಹೇಳ್ತೀರಾ? ನಿಮ್ಮ ನೆಹರು ಬರ್ಕೊಟ್ರಲ್ಲ ಅದಕ್ಕೆ. ಅದೇನು ಅಂಬೇಡ್ಕರ್ ಅವರು ಬರೆದ್ರು ಪೀಠಿಕೆನ? ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ 1950ನಲ್ಲೂ ಅಂಬೇಡ್ಕರ್ ಅವರು ಬರೀಲಿಲ್ಲ. ಭಾಳ ಸ್ಪಷ್ಟವಾಗಿರಲಿ ಈ ವಿಚಾರನ. ಅದು ಬರೆದದ್ದು ಜವಾಹರ್ಲಾಲ್ ನೆಹರು. ತಿರ್ಗಾ ಎರಡನೇ ರೌಂಡ್ ಪೀಠಿಕೆ ಬದಲಾವಣೆ ಆದದ್ದು ಕೂಡ ಅಂಬೇಡ್ಕರ್ ಅವ್ರದ್ದಲ್ಲ, ಇಂದಿರಾ ಗಾಂಧಿ ಮಾಡಿದ್ದು 76ನಲ್ಲಿ ಎಮರ್ಜೆನ್ಸಿನಲ್ಲಿ. ಸೊ ಹಾಗಾಗಿ ಪೀಠಿಕೆ ಓದಿ ಅನ್ನೋದು ಅದು ಕಾಂಗ್ರೆಸ್ ಪೀಠಿಕೆ, ಅದು ಅಂಬೇಡ್ಕರ್ ಅವ್ರ ಪೀಠಿಕೆ ಅಲ್ಲ. ಅಲ್ಲೂ ಗೊತ್ತಾಗುತ್ತೆ ನೀವು ದಲಿತರ ವಿರೋಧಿ, ಅಂಬೇಡ್ಕರ್ ವಿರೋಧಿಗಳಂತ. ಸೊ ನೀವಿದೀನಿ ಯಾವುದು ಕೂಡ ದಲಿತರನ್ನ ಮೇಲೆತ್ತಕ್ಕೆ ಮಾಡ್ತಾರಂಥದ್ದಲ್ಲ. ನೀವು ಇದೊಂಥರ ಈಗ ಪಾಪ ಮಣ್ಣೆರ್ಚಿ ಬೂದಿ ಎರ್ಚಿ ಅಂತಾರಲ್ಲ, ಹಂಗೆ ಮಾಡಿ ನಿಮ್ಮ ಸ್ವತಃ ಹಿತಾಸಕ್ತಿನ ಮೇಲ್ ಬೆಳೆಸ್ಕೊಳಕ್ಕೆ ಮಾಡ್ತಾರಂಥ ಕುತಂತ್ರ ಇದು ನಿಮ್ದಲ್ಲ. ಇದು ಸರ್, ಈಗ ಮೈಸೂರಿಂದ ಹಿಡಿದು ಗುಲ್ಬರ್ಗ ಇಡೀ ರಾಜ್ಯದಲ್ಲಿ ಈಗ ಅರುಣ್ ಕುಮಾರ್ ಅವರು ನಿಮ್ಮ ವಕೀಲರ ತಂಡ ಯಾವ ರೀತಿ ಅವೇರ್ನೆಸ್ ಮಾಡಿದೆ, ಅದು ಸಾಕಷ್ಟು ಜಾಗೃತಿ ಆಗಿದೆ. ಸೊ ಅಲ್ಟಿಮೇಟ್ಲಿ ಇನ್ನೊಂದಷ್ಟು ಟೈಮ್ ಇದೆ ಸರ್. ಈ ಸಮುದಾಯದ ಜನಕ್ಕೆ, ಯುವಕರುಗಳಿಗೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ, ವಿದ್ಯಾವಂತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಮೀಕ್ಷೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗೋದ್ರ ಬಗ್ಗೆ ಸರ್, ಒಂದು ಅವೇರ್ನೆಸ್ ಕೊಡೋದಾದರೆ? ಈ ನಮ್ಮ ಸಮಾಜದ ಇತರ ಸಮಾಜ, ಇವನ್ ವಲಯ ಸಮಾಜದವ್ರಿಗೂ ಹೇಳ್ತೀನಿ, ಮಾದಿಗ ಸಮಾಜದವ್ರಿಗೂ ಹೇಳ್ತೀನಿ, ಇರೋಂಥ ಎಲ್ಲ ಜಾತಿಯವ್ರಿಗೂ ಹೇಳ್ತೀನಿ, ಸಕ್ರಿಯವಾಗಿ ಭಾಗವಹಿಸಿ. ವಿದ್ಯಾವಂತ ಹುಡುಗಿರುಗಳು ಅಂದರೆ ಹೆಣ್ಮಕ್ಳು ಯಾರ್ಯಾರು ಅವಿದ್ಯಾವಂತರಿದ್ದಾರೆ ಅವ್ರ ಜೊತೆ ಎಲ್ಲ ಜೋಡಿಸಿ ನಿಮ್ಮ ಮಾಹಿತಿಗಳನ್ನು ಕರೆಕ್ಟಾಗಿ ಕೊಡಿ. ಈ ರಾಜಕಾರಣಿಗಳ ಕುತಂತ್ರದಿಂದ ಹೊರಗಡೆ ಇರಬೇಕು ಅಂತಂದರೆ ನೀವು ಸಕ್ರಿಯವಾಗಿ ಮಾಹಿತಿಗಳು ಕೊಟ್ಟರೆ ಸಮಾಜಗಳು ಮೇಲ್ ಬರುತ್ತೆ. ಹಾಗಾಗಿ ಎಲ್ಲರೂ ಸಕ್ರಿಯವಾಗಿ ಈ 28 ತನಕ ಏನು ನಡೀತದೆ ಸರ್ವೆ, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅದರಲ್ಲೂ ಎಜುಕೇಟೆಡ್ ಯೂತ್ಸ್ಗಳು ಆ್ಯಂಡ್ ಅಡಲ್ಟ್ಸ್ಗಳು ಇದನ್ನು ದೊಡ್ಡ ಮಟ್ಟದ ಜವಾಬ್ದಾರಿ ತಗೊಂಡು ಇದನ್ನು ಯಶಸ್ವಿಯಾಗಿ ಮಾಡಿ. ಅದು ಲೋಪದೋಷಗಳು ಮುಂದೆ ನೋಡ್ಕೊಳ್ಳೋಣ, ಬಟ್ 28 ತನಕ ಎಲ್ಲ ಸಕ್ರಿಯವಾಗಿ ಭಾಗವಹಿಸಿ ಅನ್ನೋದು ನನ್ನ ಮನವಿ. ಸರ್, ಕೊನೆ ಪ್ರಶ್ನೆ ನಿಮ್ಗೆ ಹೇಳಿದೆ ಸರ್. ನಗರವಾಸಿಗಳಲ್ಲಿರ್ತಕ್ಕಂಥ ದಲಿತ ಸಮುದಾಯ ಸರ್, ಅವರು ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾಕಂದರೆ ಅವರು ಮನೆ ಬಾಡಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲೇ ಯಾವ ಜಾತಿ ಅಂತೇಳಿ ಬಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ನಮ್ಮಲ್ಲಿದೆ. ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಈಗ ಸಮೀಕ್ಷೆ ಬಂದಿದೆ, ಒಂದು ಕಡೆ ಅವರು ಮೀಸಲಾತಿಯನ್ನು ಪಡಿಬೇಕಂದ್ರೆ ಈ ಒಂದು ಮೀಸಲಾತಿಯಲ್ಲಿ ಪಾಲ್ಗೊಳ್ಬೇಕು. ಡೈರೆಕ್ಟಾಗಿ ಪಾಲ್ಗೊಳ್ಳಕ್ಕೆ ಹೋದರೆ ಮನೆ ಓನರ್ ಎಲ್ಲಿ ಮನೆಯಿಂದ ಆಚೆಕಾಗ್ತಾನೆ ಅನ್ನೋ ಒಂದು ಅಭದ್ರತೆ. ಈ ಸಮಸ್ಯೆನ ಹೇಗೆ ಜಿಲ್ಲಾಡಳಿತ ಟ್ಯಾಕಲ್ ಮಾಡಬೇಕು? ಅಲ್ಲ, ಜಿಲ್ಲಾಡಳಿತ ಟ್ಯಾಕಲ್ ಮಾಡೋದಕ್ಕಿಂತ ಯಾರ್ಯಾರು ಈ ಒಂದು ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದ್ದಾರೆ, ಜಾತಿ ಹೇಳ್ಕೊಂಡ್ರೆ ನಿಮ್ಮ ಬಾಡಿಗೆ ಮನೆಯಲ್ಲಿ ಇರೋಂಥದ್ದು ವಿಚಾರ ಸಮಸ್ಯೆಗೆ ಬರ್ಬೋದು, ಅಥವಾ ಇನ್ನಿತರ ವಿಚಾರ ಸಮಸ್ಯೆಗೆ ಬರ್ಬೋದು, ಅವರು ದಯವಿಟ್ಟು ಆನ್ಲೈನಲ್ಲಿ ಈಗ ಚಾಲ್ತಿಲಿದೆ. ಯಾಕಂದರೆ 19ನೇ ತಾರೀಕಿಂದ ಅದು ಚಾಲ್ತಿಲಿದೆ, 25ನೇ ತಾರೀಕು ತನಕನೂ ಅದು ಚಾಲ್ತಿಲಿ, 28 ತನಕ ಚಾಲ್ತಿಲಿ ಇರ್ತದೆ. ಅದು 28ನೇ ತಾರೀಕು ತನಕ. ಯಾಕಂದರೆ 25ಕ್ಕೆ ಮನೆ ಇದು ಮುಗಿಯುತ್ತೆ. ಇಲ್ಲ, ಅಲ್ಲಿ ಯಾರ್ದಾರು ಸಹಾಯ ತಗೊಂಡು ನಿಮ್ಮ ಮಾಹಿತಿಗಳನ್ನೆಲ್ಲ ಆಧಾರ್ ಲಿಂಕನ್ನು ಕೊಟ್ಟು ಎಂಟ್ರಿ ಮಾಡ್ಬೋದು. ಅಥವಾ 25ರಿಂದ 28 ನೀವು ಎಲ್ಲಿ ಮತ ಚಲಾವಣೆ ಮಾಡ್ತೀರ ಆ ಬೂತಲ್ಲೂ ಕೂಡ ಕೂತಿರ್ತಾರೆ. ನೀವಿಲ್ಲಿ ಮನೇಲಿ ಕೂತ್ಕೊಂಡು ಹೇಳ್ಕೊಳಕ್ಕೆ ಸಮಸ್ಯೆ ಆದಾಗ ಅಲ್ಲೋಗು ಹೇಳ್ಕೊಬೋದು. ಇದೆರಡೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನನ್ನ ಮನವಿ. ಈ ಥರದ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಕೂಡ ಇಲ್ಲಿ ಶ್ರಮ ಆಗ್ತಿದ್ದಾರೆ. ಈ ಒಳ ಮೀಸಲಾತಿ ಹೋರಾಟದಲ್ಲಿ ನೀನಾ ಅನ್ನೋದು ಕೂಡ ಒಂದು ಜಿದ್ದು ಬಿದ್ದುಬಿಟ್ಟಿದೆ. ಹಾಗಾಗಿ ಬೋತ್ ಸೈಡ್ಗೂ ಕೂಡ ಅವರ ಕಾರ್ಯಕರ್ತರು, ಸಂಘಟನೆಯವರ ಸಂಪರ್ಕ ಮಾಡಿದ್ರು ಸಹಾಯ ಮಾಡ್ತಾರೆ ಅಂತೇಳಿ. ನೋಡಿ, ನಾವಂತೂ ಇಲ್ಲಿವರೆಗೂ ಈ ಒಂದು ವಲಯ ಸಮಾಜದವ್ರು ಕೇಳಿದ್ರು ಸಹಾಯ ಮಾಡಿದ್ದೀವಿ. ಮಾದಿಗ ಸಮಾಜದವ್ರಿಗಂತೂ ಬಿಡಿ ಪಣ ತೊಟ್ಟು ನಿಂತಿದ್ದೀವಿ. ಈ ಥರ ಯಾರೇ ನಮ್ಮ ಹತ್ರ ಮಾಹಿತಿ ಕೇಳಿದ್ರು ನಾವು ಸಹಾಯ ಮಾಡೋಕ್ಕೆ ಕಡಿದ್ದೀವಿ. ಯಾಕಂದ್ರೆ ನಾವು ನ್ಯಾಯದ ಪರ, ಸತ್ಯದ ಪರ. ಜನರು ಈ ಸಮಾಜದಲ್ಲಿ ಮೇಲೆ ಬರಬೇಕು ಅನ್ನೋದೇ ಏಕೈಕ ಉದ್ದೇಶದಿಂದ ಮಾಡ್ತಾರಂಥ ಹೋರಾಟ. ಎಲ್ಲರ ಮಾಹಿತಿಯೂ ಸರಿಯಾಗಿ ಬರಲಿ. ನಿಮ್ಗೆ ಯಾವುದೇ ಮಾಹಿತಿ ಬೇಕಂದ್ರೂ ಯಾವುದೇ ಜಾತಿಯವರಾಗಿರಲಿ, 101 ಜಾತಿನಲ್ಲಿ ನಾವು ನಿಮಗೆ ಮಾಹಿತಿ ಕೊಡೋಕ್ಕೆ ಸಿದ್ಧ ಇದ್ದೀವಿ. ನಮ್ಮನ್ನು ಸಂಪರ್ಕಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಕೀಲರಾದಂತಹ ಅರುಣ್ ಕುಮಾರ್ ಅವರ ಮಾತು. ಈ ಒಂದು ಒಳ ಮೀಸಲಾತಿಗೆ ಸರ್ಕಾರ 100 ಕೋಟಿಯನ್ನು ರಿಸರ್ವ್ ಆಗಿಟ್ಟಿದೆ. ಆದರೆ ಇಲ್ಲಿ ಒಳ ಮೀಸಲಾತಿಯ ಸಮೀಕ್ಷೆಗೆ ಬರ್ತಿರ್ತಕ್ಕಂಥ ಸಾಕಷ್ಟು ಸಿಬ್ಬಂದಿಗಳ ಮೊಬೈಲ್ 4Gನಲ್ಲಿ ವರ್ಕ್ ಆಗ್ತಾ ಇದೆ. ಮತ್ತೊಂದು ಕಡೆ ಮ್ಯಾನ್ ಪವರ್ ಶಾರ್ಟೇಜ್ ಆಗ್ತಾ ಇದೆ. ಒಂದು ಕಡೆ ಈ ಒಂದು ಒಳ ಮೀಸಲಾತಿಯ ಬಗ್ಗೆ ರಾಜ್ಯದ ಕಟ್ಟಕಡೆಯ ದಲಿತರು ಯಾರಿದ್ದಾರೆ ಅವರಿಗೆ ರೀಚೇ ಆಗಿಲ್ಲ. ಸೊ ಎಲ್ಲೋ ಒಂದು ಕಡೆ ತರಾತುರಿನಲ್ಲಿ ಈ ಒಂದು ಸಮೀಕ್ಷೆಯನ್ನು ಮುಗಿಸಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಲಿಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ರೂಪಿಸ್ದಂಗೆ ಕಾಣ್ತಾ ಇದೆ. ಒಂದು ವೇಳೆ ಇವರೇನಾದರೂ ಮಾದಿಗ ಸಮುದಾಯಕ್ಕಿಂತ ಮತ್ತೊಂದು ಸಮಾಜ ಸಂಖ್ಯೆಯಲ್ಲಿ ಜಾಸ್ತಿ ಬಂದರೆ 3 ವರದಿಗಳು ಈಗಾಗಲೇ ಸರ್ಕಾರದ ಟೇಬಲಲ್ಲಿ ಏನಿದೆ ಆ ಒಂದು ವರದಿಗಳನ್ನು ಇವರು ಬೀಟ್ ಮಾಡ್ದಂಗೆ ಆಗುತ್ತೆ. ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ
ನಿಲ್ಲಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ, ಅಲ್ಟಿಮೇಟ್ಲಿ ಈ ಒಂದು ಹೋರಾಟವನ್ನು ರೂಪಿಸ್ತಿರ್ತಕ್ಕಂಥ ವಕೀಲರಾದಂತಹ ಅರುಣ್ ಕುಮಾರ್ ಅವರ ಮನೆಗೆ ಸಮೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ 4 ಅವರ್ ಟೈಮ್ ತಗೊಳ್ತಾರೆ ಅಂತ ಹೇಳಿದರೆ, ಒಬ್ಬ ಜನಸಾಮಾನ್ಯ, ಒಬ್ಬ ರೈತ, ಒಬ್ಬ ಕೂಲಿ ಕಾರ್ಮಿಕ ಈ ಒಂದು ಸಮೀಕ್ಷೆಗೆ ಎಷ್ಟು ಟೈಮ್ ಕೊಡ್ತಾ ಇದ್ದಾನೆ, ಟೆಕ್ನಿಕಲಿ ಎಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ, ಹಾಗಾದರೆ ಟೆಕ್ನಿಕಲಿ ಪ್ರಾಬ್ಲಮ್ ಆಗಲಿ ಅಂತಲೇ ಈ ಸಮೀಕ್ಷೆ ಮಾಡ್ತಿದ್ದಾರಾ? ಈ ಥರ ನೂರಾರು ತರಾವರಿ ಪ್ರಶ್ನೆಗಳು ಎದ್ದಿದೆ. ರಾಜ್ಯ ಸರ್ಕಾರ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಸೂಕ್ಷ್ಮವಾಗಿ ಹೆಜ್ಜೆ ಇಡಬೇಕು. ಯಾರೆಲ್ಲ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅರ್ಹರಿದ್ದಾರೆ ಅವರಿಗೆ ಸಂವಿಧಾನಾತ್ಮಕವಾಗಿ ಸಿಗಬೇಕಾದಂಥ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.